ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು NCERT 9ನೇ ತರಗತಿಯ ಚಾಪ್ಟರ್ 3 ಡ್ರೈನೇಜ್ ಅಥವಾ ಕನ್ನಡದಲ್ಲಿ ನದಿಗಳ ಹರಿವು, ಇದು ಒಂದು ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ 2ನ ಡಿಸ್ಕಷನ್ ಮಾಡೋಣಂತೆ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಐಡಿಯಾಸ್ ಫೋರಮ್ ಅಂತ, ಅಲ್ಲಿ ಕೂಡ ಬಂದು ನೀವು ಜಾಯ್ನ್ ಆಗಿರಿ. ಸೊ ಜಾಯ್ನ್ ಆಗೋದ್ರಿಂದ ಒಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ನಿಮಗೆ ಡೈಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಮಾಡ್ತಿದ್ದೇವೆ ನಾವು, SDA ಆಗಿರ್ಬೋದು, FDA ಆಗಿರ್ಬೋದು, ಮತ್ತು UPSC KS ಯಾವುದೇ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಏನು ಮಾಡ್ತಿದ್ದೀವಿ ನಾವು, ಡೈಲಿ ಮೋರ್ ದೆನ್ 100 ಕ್ವಿಜಸ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮೀನ್ಸ್ ಒಂದು ಪೋಲ್ಸ್ ಮುಖಾಂತರ ಒಂದು 100 ಕ್ವಿಜಸ್, ಮೋರ್ ದೆನ್ 100 ಕ್ವಿಜಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ಕ್ವಿಜಸ್ ಮತ್ತೇನಪ್ಪ ಅಂದರೆ, ನಿಮಗೆ ಒಂದು ಪ್ರತಿಯೊಂದು ವೀಡಿಯೋದ ಒಂದು PDF ಕೂಡ ನಮಗೆ ಸಿಗ್ತೈತಿ ಇಲ್ಲಿ. ಮತ್ತು PDF ಆಯಿತು, ಮತ್ತೇನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ನ್ಯೂಸ್ ಆಗಿರ್ಬೋದು, ಮತ್ತು ಡೈಲಿ ನ್ಯೂಸ್ ಪೇಪರ್ಸು, ಮತ್ತು ಇನ್ನೊಂದೇನಪ್ಪ ಅಂದರೆ ಉದ್ಯೋಗ ಮಾಹಿತಿ. ಏನಾದರೂ ನಿಮಗೆ ಯಾವ್ದಾದ್ರು ಒಂದು ರಿಕ್ರೂಟ್ಮೆಂಟ್ ಆಯ್ತು ಅಂದರೆ, ಏನಾದರೂ ಒಂದು ನಿಮಗೆ ಡೈಲಿ ಅಪ್ ಟು ಡೇಟ್ ನಾವು ನಿಮಗೆ ಏನು ನೋಟಿಫಿಕೇಶನ್ ಕಳಿಸ್ತಿರ್ತೀವಿ. ಮತ್ತು ಇನ್ನೊಂದು ಅಪಾರ್ಟ್ ಫ್ರಮ್ ನೋಟಿಫಿಕೇಶನ್ ಆದಮೇಲೆ ನಿಮಗೆ ಏನಾದರೂ ಒಂದು ಎಕ್ಸಾಮ್ ರಿಲೇಟೆಡ್ ಏನಾದರೂ ಒಂದು ಕ್ವಶನ್ಸ್ ಇತ್ತಂದರೆ, ಏನಾದರೂ ಒಂದು ಪ್ರಾಬ್ಲಮ್ ಇತ್ತಂದರೆ, ನಿಮಗೆ ನೀವು ನಮ್ಮ ಒಂದು ಐಡಿಯಾಸ್ ಫಾರಮ್ನ ಒಂದು ಫ್ಯಾಕಲ್ಟಿ, ಅಲ್ಲಿ ಫ್ಯಾಕಲ್ಟಿ ಮುಖಾಂತರ ನೀವು ಏನು ಮಾಡ್ಬೋದು, ಒಂದು ನಿಮ್ಮ ಕ್ವಶನ್ಸ್ನ ನೀವು ಬಗೆಹರಿಸ್ಕೋಬೋದು. ಓಕೆ, ಹಾಗೆ ನಮ್ಮ ನವೀನ್ ಸರ್, ನಮ್ಮ ಸ್ನೇಹಿತರಂತ ನವೀನ್ ಸರ್ ಕೂಡ ಒಂದು ಅನ್ಅಕಾಡೆಮಿಯಲ್ಲಿ ಪ್ಲಸ್ ಎಜುಕೇಟರ್ ಆಗಿ ಒಂದು ಜಿಯೋಗ್ರಫಿ ಮತ್ತು ಹಿಸ್ಟ್ರಿನ ಟೀಚ್ ಮಾಡ್ತಾರೆ. ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಓಕೆ, ಸೊ ಚಾಪ್ಟರ್ 3ನ ಡಿಸ್ಕಸ್ ಮಾಡೋಣಂತೆ. ಪಾರ್ಟ್ 1 ಆಗಿರುತ್ತೆ ಇದು. ಡ್ರೈನೇಜ್ ಅಥವಾ ನಾವು ನದಿಗಳ ಹರಿವು ಅಂತ ಕರಿತೀವಿ. ಓಕೆ, ಫಸ್ಟು ಒಂದು ಡೆಫಿನಿಷನ್ ನೋಡೋಣಂತೆ. ಡ್ರೈನೇಜ್ ಅಂದರೆ ಏನು, ಡ್ರೈನೇಜ್ ಬೇಸಿನ್ ಅಂದರೆ ಏನು. ಓಕೆ, ಡ್ರೈನೇಜ್ ಬೇಸಿನ್ ಅಂದರೆ ಏನು ಮತ್ತು ವಾಟರ್ ಡಿವೈಡ್ ಅಂದರೆ ಏನು ಅಂತ ಒಂದು ಡೆಫಿನಿಷನ್ ನೋಡೋಣ, ಅಥವಾ ಒಂದು ವ್ಯಾಖ್ಯಾನ ನೋಡೋಣ ಏನಂತಂದು. ದ ಟರ್ಮ್ ಡ್ರೈನೇಜ್ ಡಿಸ್ಕ್ರೈಬ್ಸ್ ದ ರಿವರ್ ಸಿಸ್ಟಮ್ ಆಫ್ ಅನ್ ಏರಿಯಾ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ರಿವರ್ಗೆ ಸಂಬಂಧಪಟ್ಟಿದ್ದು ಡ್ರೈನೇಜ್. ನಾಟ್ ಇದು ಡ್ರೈನೇಜ್ ಅಂದರೆ ಏನು ಕರಿತೀವಿ, ಆಲ್ಮೋಸ್ಟ್ ನಾವು ಒಳಚರಂಡಿ ಅಂತ ಕರಿತೀವಿ. ಈಗ ಒಳಚರಂಡಿ ಗಟರ್ಗೆ ಸಂಬಂಧಪಟ್ಟಿದ್ದು, ಬಟ್ ಗಟರ್ಗಲ್ಲ, ಇದು ಒಂದು ರಿವರ್ಗೆ ಸಂಬಂಧಪಟ್ಟಿದ್ದು. ಓಕೆ, ನೋಡಿ, ದ ಫ್ಲೋ ಆಫ್ ವಾಟರ್ ಥ್ರೂ ವೆಲ್ ಡಿಫೈನ್ಡ್ ಚಾನಲ್ಸ್ ಈಸ್ ನೋನ್ ಆ್ಯಸ್ ಡ್ರೈನೇಜ್. ಏನಪ್ಪ ಅಂದರೆ ಒಂದು ನಿರ್ದಿಷ್ಟವಾದಂಥ ಒಂದು ನದಿ ಹರಿಯುವಿಕೆ, ಅಥವಾ ಒಂದು ಏನು ಕರಿತೀವಿ ಅಂದರೆ ನಾವು ಒಂದು ನದಿನ ಅದು ನಿರ್ದಿಷ್ಟವಾಗಿ ಒಂದು ಹರಿತೈತಿ. ಆ ಒಂದು ಹರಿಯುವಿಕೆ ಒಂದು ನದಿ ಏನು ಕರಿತೀವಿ ಅಂದರೆ ನಾವು ಡ್ರೈನೇಜ್ ಅಂತ ಕರಿತೀವಿ. ಡ್ರೈನೇಜ್ ಅಥವಾ ನಾವು ನದಿಯ ಹರಿವು ಅಂತ ಕರಿತೀವಿ. ಓಕೆ, ಇನ್ನು ಡ್ರೈನೇಜ್ ಬೇಸಿನ್ ಅಂದರೆ ಏನು? ಡ್ರೈನೇಜ್ ಬೇಸಿನ್ ಅಂದರೆ ನೋಡಿ, ದ ಏರಿಯಾ ಡ್ರೈನ್ಡ್ ಬೈ ಸಿಂಗಲ್ ರಿವರ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಡ್ರೈನೇಜ್ ಬೇಸಿನ್. ಸಿಂಗಲ್ ರಿವರ್, ಇಲ್ಲಿ ಕ್ಯಾಚ್ ಏನಪ್ಪ ಅಂದರೆ, ಎಕ್ಸಾಂಪಲ್ ನೋಡಿ, ಗಂಗಾ ಆಗಿರ್ಬೋದು, ಅಥವಾ ಗಂಗಾ, ಬ್ರಹ್ಮಪುತ್ರ. ಓಕೆ, ಇವೇನಪ್ಪ ಅಂದರೆ ಸಿಂಗಲ್ ರಿವರ್. ಇದಕ್ಕೊಂದು ಸಿಂಗಲ್ ರಿವರ್ಗೆ ಮತ್ತೇನಪ್ಪ ಅಟ್ಯಾಚ್ ಆಗಿದ್ದೀವಿ ಒಂದು ಟ್ರಿಬ್ಯೂಟ್ರಿ, ಅಥವಾ ನಾವೇನು ಕರಿತೀವಿ ಅಂದರೆ ಉಪನದಿಗಳು ಕರಿತೀವಿ. ಓಕೆ, ಉಪನದಿಗಳು, ಈ ಒಂದು ಉಪನದಿಗಳು ಸೇರಿ ಒಂದು ಸಿಂಗಲ್ ರಿವರ್ ಆಗಿರ್ತೈತಿ. ಮೀನ್ಸು ಒಂದು ಸಿಂಗಲ್ ಏರಿಯಾ ಕವರ್ ಮಾಡ್ತಿರ್ತದೆ. ಇಷ್ಟು ಏರಿಯಾ ಈ ಫ್ರಮ್ ಸೋರ್ಸಸ್ ಅಥವಾ ಒಂದು ಒರಿಜಿನ್ ಹಿಡ್ಕೊಂಡು ಎಲ್ಲಿ ಜಾಯ್ನ್ ಆಗುತ್ತಲ್ಲ, ಇದು ಮೇನ್ ಟ್ರಿಬ್ಯೂಟ್ರಿ. ಸೊ ಆ ಒಂದು ಫುಲ್ ಏರಿಯಾ, ಈ ಒಂದು ಏರಿಯಾ ಇದಲ್ಲ, ಇನ್ಕ್ಲೂಡಿಂಗ್ ಟ್ರಿಬ್ಯೂಟರಿ, ಮತ್ತು ಆ ಒಂದು ಎಲ್ಲೆಲ್ಲಿ ರಿವರ್ ಎಲ್ಲೆಲ್ಲಿ ಹರಿತೈತಲ್ಲ ಆ ಫುಲ್ ಆ ಒಂದು ಪ್ರದೇಶ, ಅಥವಾ ನಾವು ಒಂದು ನಿರ್ದಿಷ್ಟವಾದ ಒಂದು ಪ್ರದೇಶವನ್ನು ಏನು ಕರಿತೀವಿ ಅಂದರೆ ನಾವು ಡ್ರೈನೇಜ್ ಬೇಸಿನ್ ಅಥವಾ ಒಂದು ಜಲಾನಯನ ಅಂತ ಕರಿತೀವಿ. ಜಲಾನಯನ. ಓಕೆ, ಇನ್ನು ವಾಟರ್ ಡಿವೈಡ್ ಒಂದು ಡೆಫಿನಿಷನ್ ಅಥವಾ ಒಂದು ನೀರಿನ ವಿಭಜನೆ ನೋಡಿ. ಎನಿ ಎಲಿವೇಟೆಡ್ ಏರಿಯಾ ಸಚ್ ಆಸ್ ಮೌಂಟೇನ್ ಆರ್ ಆನ್ ಅಪ್ಲ್ಯಾಂಡ್ ಸಪ್ರೇಟ್ಸ್ 2 ಡ್ರೈನೇಜ್ ಬೇಸಿನ್ಸ್. ಸಚ್ ಆ್ಯನ್ ಅಪ್ಲ್ಯಾಂಡ್ ಈಸ್ ನೋನ್ ಆ್ಯಸ್ ವಾಟರ್ ಡಿವೈಡ್. ನಿಮ್ಗೆ ಗೊತ್ತಿರುವ ಹಾಗೆ ವಾಟರ್ ಡಿವೈಡ್ ಯಾವ ಥರ ಒಂದು ಡಿವೈಡ್ ಆಗ್ತದೆ ಅಂದರೆ, ಈ ನೀರಿನ ವಿಭಜನೆ ಜಸ್ಟ್ ಒಂದು ಪಿಕ್ಚರ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬರ್ತೀನಿ ನೋಡಿ. ನಿಮ್ಗೆ ಗೊತ್ತಿರುವ ಹಾಗೆ ಏನಪ್ಪ ಅಂದರೆ, ಇವು ಈಸ್ಟ್ ಫ್ಲೋಯಿಂಗ್ ರಿವರ್ ಇರುತ್ತೆ. ಓಕೆ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಇವು ವೆಸ್ಟ್ ಫ್ಲೋಯಿಂಗ್ ರಿವರ್. ಹೌದಾ, ಇದನ್ನು ನಾವು ಯಾವ ಥರ ಒಂದು ವಿಂಗಡಣೆ ಮಾಡಿದ್ದೀವಿ, ಈಸ್ಟ್ ಫ್ಲೋಯಿಂಗ್ ರಿವರು ಮತ್ತು ಇದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ನಾವು ಯಾವ ಥರ ವಿಂಗಡಣೆ ಮಾಡಿದ್ದೀವಿ ಅಂದರೆ, ಒಂದು ಭೂ ಮೇಲ್ಮೈ ಸ್ವರೂಪಗಳು, ಅಥವಾ ನಾವೇನು ಕರಿತೀವಿ ಅಂದರೆ ಒಂದು ಭೂ ಸ್ವರೂಪಗಳು ಅಂತ ಕರಿತೀವಿ. ಲೈಕ್ ಗುಡ್ಡ, ಬೆಟ್ಟ, ಪರ್ವತ, ಪ್ರಸ್ಥಭೂಮಿ, ಇವೆಲ್ಲ ಏನಪ್ಪ ಅಂದರೆ ಒಂದು ಭೂ ಸ್ವರೂಪಗಳು ಅಥವಾ ಭೂ ಮೇಲ್ಮೈ ಸ್ವರೂಪಗಳು. ಇನ್ನು ಇಂಗ್ಲೀಷ್ನಲ್ಲಿ ಏನಂತಂದರೆ ನಾವು ರಿಲೀಫ್ ಅಂತ ಕರಿತೀವಿ. ಓಕೆ, ಈ ಒಂದು ರಿಲೀಫು ಏನಾಗುತ್ತಪ್ಪ ಅಂದರೆ, ಇದು ವಾಟರ್ ಡಿವೈಡ್ ಮಾಡಲಿಕ್ಕೆ ಇದು ಮೇನ್ ಕಾರಣ. ಯಾಕಪ್ಪ ಹೆಂಗೆ ಅಂತೀರಾ? ಓಕೆ, ನೋಡಿ, ಆಲ್ಮೋಸ್ಟ್ ಒಂದು ರಿವರ್ ತೊಗೊಳ್ಳಿ. ಈಗ ಒಂದು ರಿವರ್ ಹರಿದಿರ್ತೈತೆ. ಓಕೆ, ನಾರ್ಮಲ್ ಆಗಿ. ಸೊ ಇಲ್ಲಿ ಒಂದು ಅಪ್ಲ್ಯಾಂಡ್ ಏರಿಯಾ ಅಥವಾ ಒಂದು ಎತ್ತರದ ಒಂದೊಂದು ಪ್ರಸ್ಥಭೂಮಿ ಇರ್ಬೋದು, ಅಥವಾ ಗುಡ್ಡ ಇರ್ಬೋದು, ಬೆಟ್ಟ ಇರ್ಬೋದು. ಸೊ ಆ ರಿವರ್ ಅದನ್ನು ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೈತಿ. ಇಲ್ಲಿಗೆ ಸ್ಟಾಪ್ ಇದೆ ರಿವರ್. ಹೌದಾ, ಅದೇ ಥರ ಇಲ್ಲಿ ಕೂಡ ಈ ರಿವರ್ ಇಲ್ಲಿ ಸ್ಟಾಪ್ ಆಗ್ತೈತಿ. ಸೊ ಇದು ಏನು ಮಾಡ್ತಿದೆ ಅಂದರೆ ವಾಟರ್ ಡಿವೈಡ್ ಮಾಡ್ತೈತೆ. ಓಕೆ, ಈ ಒಂದು ಏರಿಯಾ ಏನು ಮಾಡ್ತಿದೆ ಅಂದರೆ ಇದು ವಾಟರ್ ಡಿವೈಡ್ ಮಾಡ್ತೈತಿ. ಅಥವಾ ನಾವು ನೀರಿನ ವಿಭಜನೆ ಅಂತ ಕರಿತೀವಿ. ಲೈಕ್ ನೋಡಿ, ಇಲ್ಲಿ ಎಕ್ಸಾಂಪಲು ಈ ಒಂದು ಏರಿಯಾ ಇದಲ್ಲ ವಾಟರ್ ಡಿವೈಡ್. ಓಕೆ, ಇದು ವಾಟರ್ ಡಿವೈಡ್ ಮಾಡ್ತೈತೆ. ಈ ನದಿ ಇಲ್ಲೇ ಹರಿತೈತೆ. ಓಕೆ, ಸ್ಟ್ರೀಮ್ ಎ ಇದು ಮ್ಯಾಗ ಹರಂಗಿಲ್ಲ, ಇಲ್ಲಿ ಹರಂಗಿಲ್ಲ, ಅದು ಇಲ್ಲಿ ಸ್ಟಾಪ್. ಸೊ ಇದೊಂದು ಸ್ಟ್ರೀಮ್ ಬಿ, ಇದು ಕೂಡ ಇಲ್ಲೇ ಹರಿತೈತಿ.
ಇದು ಮೇಲೆ ಹತ್ತಕ್ಕೆ ಸಾಲಂಗಿಲ್ಲ. ಸೊ ಆ ಥರ ಒಂದು ಅಪ್ಲ್ಯಾಂಡ್ ಆಗಿರ್ಬೋದು ಅಥವಾ ಒಂದು ಪ್ರಸ್ಥಭೂಮಿ ಆ ಥರ ಒಂದು ನೀರಿನ ಒಂದು ರೆಸ್ಟ್ರಿಕ್ಟ್ ಮಾಡ್ತಿದ್ವಿ ಅಥವಾ ಫ್ಲೋ ರೆಸ್ಟ್ರಿಕ್ಟ್ ಮಾಡೋದ್ರಿಂದ ಏನು ಕರಿತೀವಿ ಅಂದರೆ ನಾವು ಅದನ್ನು ವಾಟರ್ ಡಿವೈಡ್ ಅಂತ ಕರಿತೀವಿ. ಲೈಕ್ ಇಲ್ಲಿ ಅರಾವಳಿ ಆಗಿರ್ಬೋದು, ಹೌದಾ, ಅರಾವಳಿ ಮೌಂಟೇನ್ಸ್ ಎಲ್ಲಿ ರಾಜಸ್ಥಾನದಲ್ಲಿ, ಓಕೆ. ಇಲ್ಲಿ ವಿಂಧ್ಯ, ಸತ್ಪುರ, ವೆಸ್ಟರ್ನ್ ಘಾಟ್ ಇವೇನಪ್ಪ ಅಂದರೆ ಇವೆಲ್ಲ ಒಂದು ವಾಟರ್ ಡಿವೈಡ್ ಅಂತ ಕರಿತೀವಿ ನಾವು. ಓಕೆ, ನೋಡಿ ಆಲ್ಮೋಸ್ಟ್ ಇನ್ನೊಂದು ಪಾಯಿಂಟ್ ಅಂದರೆ ಲೈಕ್ ಸಿಂಪಲ್ಲಾಗಿ ಒಂದು ಗುಡ್ಡ ಅಥವಾ ಒಂದು ವೆಸ್ಟರ್ನ್ ಘಾಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ಒಂದು ನದಿಗಳು ಏನು ಮಾಡೋಣ, ಇಲ್ಲೇ ಹರಿತಾವೆ. ಓಕೆ, ಇಲ್ಲಿಂದ ಹರಿತಾವೆ, ಇದು ಮೇಲೆ ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಹರಿತಾವೆ ಸ್ಲೋಪ್, ಯಾವ ಥರ ಒಂದು ಇಳಿಜಾರು ಪ್ರದೇಶ ಇರುತ್ತಲ್ಲ ಆ ಇಳಿಜಾರು ಮುಖಾಂತರ ಏನು ಹರಿತಾವೆ. ಓಕೆ, ಈ ಥರ ಇದು ಏನಪ್ಪ ಅಂದರೆ ಇದು ವಾಟರ್ ಡಿವೈಡ್ ಆಗುತ್ತೆ. ಓಕೆ, ವಾಟರ್ ಡಿವೈಡ್. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿದ್ರೆ ಡೂ ಯು ನೋ ಅಂತ, ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡ್ರೈನೇಜ್ ಬೇಸಿನ್ ಈಸ್ ಆಫ್ ದಿ ಅಮೆಝಾನ್ ರಿವರ್. ಆಲ್ಮೋಸ್ಟ್ ಒಂದು ವರ್ಲ್ಡಲ್ಲಿ ಅತ್ಯಂತ ದೊಡ್ಡ ಜಲಾನಯನ ಪ್ರದೇಶ ಯಾವುದಪ್ಪ ಅಂದರೆ ಅದು ಅಮೆಝಾನ್ ರಿವರ್. ಹೌದಾ, ಅಮೆಝಾನ್ ರಿವರ್ ಲಾರ್ಜೆಸ್ಟ್ ಡ್ರೈನೇಜ್ ಬೇಸಿನ್ ಅಂದರೆ ಅಮೆಝಾನ್ ರಿವರ್. ನೋಡಿ, ನೀವು ನೋಡಿರ್ಬೋದು ಬ್ರೆಜಿಲಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಫುಲ್ ಒಂದು ಲಾರ್ಜೆಸ್ಟ್ ಅಂತ ಕರಿತೀವಿ ನಾವು. ಒಂದು ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಅಂದರೆ ಅಮೆಝಾನ್. ಹೌದಾ, ಇದ್ರದ್ದು ನ್ಯೂಮರಸ್ ಟ್ರಿಬ್ಯೂಟ್ರೀಸ್ ಇದಾವೆ, ಉಪನದಿಗಳು ತುಂಬಾ ಇರೋದು. ಓಕೆ, ಒಂದು ಫುಲ್ ಸರೌಂಡಿಂಗ್ ಏರಿಯಾ ಹೆಂಗೆ ಕರಿತೀವಿ ಅಂದರೆ ನಾವು ಡ್ರೈನೇಜ್ ಬೇಸಿನ್ ಅಂತ ಕರಿತೀವಿ. ಓಕೆ, ಇನ್ನು ಇಂಡಿಯಾದಲ್ಲಿ ಯಾವುದು ದೊಡ್ಡದಿರುತ್ತೆ, ಇಂಡಿಯಾದಲ್ಲಿ ದೊಡ್ಡದು ಯಾವುದಪ್ಪ ಅಂದರೆ ಗಂಗಾ ರಿವರ್. ಹೌದಾ, ಗಂಗಾ ನದಿ ಏನಪ್ಪ ಅಂದರೆ ಇಂಡಿಯಾದಲ್ಲಿ ಒಂದು ಲಾರ್ಜೆಸ್ಟ್ ಬೇಸಿನ್. ಹೌದಾ, ಓಕೆ. ಇನ್ನು ಡ್ರೈನೇಜ್ ಸಿಸ್ಟಮ್ಸ್ ಆಫ್ ಇನ್ ಇಂಡಿಯಾ ಅಥವಾ ಒಂದು ನೀರು ಹರಿಯುವ ವ್ಯವಸ್ಥೆ ಯಾವ ಥರ ಇದೆ ಅಂತ ನಾವು ಡಿಸ್ಕಷನ್ ಮಾಡೋಣಂತೆ. ನೀರು ಹರಿಯುವ ಒಂದು ವ್ಯವಸ್ಥೆ ಯಾವ ಥರ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ ಅಂತ ನೋಡೋಣಂತೆ. ದ ಡ್ರೈನೇಜ್ ಸಿಸ್ಟಮ್ಸ್ ಆಫ್ ಇಂಡಿಯಾ ಆರ್ ಮೇನ್ಲಿ ಕಂಟ್ರೋಲ್ಡ್ ಬೈ ದಿ ಬ್ರಾಡ್ ರಿಲೀಫ್ ಫೀಚರ್ಸ್ ಆಫ್ ದಿ ಸಬ್ ಕಾಂಟಿನೆಂಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನಾವು ಯಾವ ಥರ ಒಂದು ಡ್ರೈನೇಜ್ ಸಿಸ್ಟಮ್ಸ್ ನಾವು ಯಾವ ಥರ ಒಂದು ವಿಂಗಡಣೆ ಮಾಡಿದ್ದೀವಿ ಅಂದರೆ ಬೇಸ್ಡ್ ಆನ್ ರಿಲೀಫ್ ಫೀಚರ್ಸ್ ಅಥವಾ ನಾವು ಭೂ ಮೇಲ್ಮೈ ಸ್ವರೂಪಗಳು ಏನಪ್ಪ ಅಂದರೆ ಪರ್ವತ, ಗುಡ್ಡ, ಬೆಟ್ಟ, ಪ್ರಸ್ಥಭೂಮಿ ಇವರ ಒಂದು ಆಧಾರದ ಮೇಲೆ ಏನು ಮಾಡಿದ್ದೀವಿ ಅಂದರೆ ನಾವು ಒಂದು ಡ್ರೈನೇಜ್ ಸಿಸ್ಟಮ್ಸ್ನ ವಿಂಗಡಣೆ ಮಾಡಿದ್ದೀವಿ. ಯಾವ ಥರ, ಒಂದು ಹಿಮಾಲಯನ್ ರಿವರ್ ಅಥವಾ ಒಂದು ಹಿಮನದಿಗಳು. ಹೌದಾ, ಹಿಮನದಿಗಳು. ಇನ್ನೊಂದೇನಪ್ಪ ಅಂದರೆ ಪೆನಿನ್ಸುಲಾರ್ ರಿವರ್ ಅಥವಾ ನಾವು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಎರಡು ಒಂದು ವಿಂಗಡಣೆ ಮಾಡಿದ್ದೀವಿ. ಓಕೆ, ಬೇಸ್ಡ್ ಆನ್ ಇದ್ರದ್ದು ರಿಲೀಫ್ ಫೀಚರ್ಸ್ ಅಥವಾ ಒಂದು ಭೂ ಮೇಲ್ಮೈ ಸ್ವರೂಪಗಳು ಅಥವಾ ಭೂ ಮೇಲ್ಮೈ ಭಾಗಗಳು. ಓಕೆ, ಈಗ ಹಿಮಾಲಯನ್ ರಿವರ್ ಮತ್ತು ಪೆನಿನ್ಸುಲಾರ್ ರಿವರ್ಗೆ ಏನು ಬೇಸಿಕ್ ಡಿಫ್ರೆನ್ಸಸ್ ಏನಂತ ನೋಡ್ಕೊಂಡು ಬರೋಣ ಅಂತ. ಓಕೆ, ನೋಡಿ, ಹಿಮಾಲಯನ್ ರಿವರ್ಸ್ ಏನಪ್ಪ ಅಂದರೆ ಇವು ಪೆರಿನಿಯಲ್ ಆಗಿರ್ತಾವೆ. ಪೆರಿನಿಯಲ್ ಅಂದರೆ ಏನು ಗೊತ್ತಾ, ಒಂದು ಸರ್ವಕಾಲಿಕ ನದಿಗಳು ಮೀನ್ಸು ಬೇಸಿಗೆ ಕಾಲದಲ್ಲಿ ಕೂಡ ಇವು ಏನು ಮಾಡ್ತಾವೆ ಅಂದರೆ ಒಂದು ನದಿ ಏನಾಗ್ತದೆ ಅಂದರೆ ಫ್ಲೋ ಆಗ್ತಿರ್ತದೆ, ಮೀನ್ಸ್ ನದಿ ಹರಿತಿರ್ತೈತೆ. ಓಕೆ, ಬೇಸಿಗೆ ಕಾಲದಲ್ಲಿ ನಮ್ಮ ಈ ಕಡೆ ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಏನಾಗ್ತಾವೆ, ಬತ್ತಿ ಹೋಗಿರ್ತಾವೆ. ಇದೇ ಒಂದು ಕಾರಣ ಮೇನ್ ಅಂದರೆ ಪೆರಿನಿಯಲ್. ಈಗ ಬೇಸಿಗೆ ಕಾಲದಲ್ಲಿ ಯಾಕೆ ಹರಿತಪ್ಪ ಅಂದರೆ ಇವು ನಿಮ್ಗೆ ಕೇಳ್ಬೋದು, ಬೇಸಿಗೆ ಕಾಲದಲ್ಲಿ ಯಾಕೆ ಹರಿತೈತೆ, ಆಲ್ಮೋಸ್ಟ್ ಯಾಕೆ ಹರಿತೈತೆ ಅಂದರೆ ಇಲ್ಲಿ ಹಿಮ ನದಿಗಳು ಆಗೋದ್ರಿಂದ ಏನು ಮಾಡ್ತಾರೆ, ಇಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ ಟೆಂಪ್ರೇಚರ್ ಜಾಸ್ತಿಯಾಗಿ ಹಿಮ ಕರಗ್ತೈತಿ. ಹಿಮ ಕರಗಿ ಆ ಒಂದು ಗ್ಲೇಷಿಯರ್ ಏನಾಯ್ತಂದರೆ ಹಿಮ ಕರಗಿ ಏನಾಯ್ತಂದ್ರೆ ಫುಲ್ ನೀರಾಗಿ ಅದು ಕೂಡ ಒಂದು ನೀರು ಹರಿತೈತೆ. ಓಕೆ, ಸೊ ಇಲ್ಲಿ ಬೇಸಿಗೆ ಕಾಲ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ 3 ಕಾಲದಲ್ಲಿ ಇದು ನದಿ ಹರಿಯೋದ್ರಿಂದ ಏನಾಯ್ತಂದರೆ ಇಲ್ಲಿ ನಾವು ಇದನ್ನು ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ, ಸರ್ವಕಾಲಿಕ ನದಿಗಳು. ಓಕೆ, ಇನ್ನು ಸೀಸನಲ್ ರಿವರ್ ಇವು ಏನಪ್ಪ ಅಂದರೆ ಇವು ಪೆನಿನ್ಸುಲಾರ್ ರಿವರ್ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು. ಇವು ಒಂದು ನಿರ್ದಿಷ್ಟವಾದ ಒಂದು ಸೀಸನ್ ಮಾತ್ರ ಸೀಮಿತ ಆಗಿದಾವೆ, ಒಂದು ಸೀಸನ್ಗೆ ಮಾತ್ರ ಸೀಮಿತ. ಲೈಕ್ ಎಕ್ಸಾಂಪಲು, ಈಗ ನೀವು ಮಾವಿನ ಹಣ್ಣು ತೊಗೊಳ್ಳಿ ಅಥವಾ ನೀರು ಹಣ್ಣು ತೊಗೊಳ್ಳಿ, ಇವೇನಪ್ಪ ಅಂದರೆ ಸೀಸನ್ಗೆ ಬಂದ ಒಂದು ಹಣ್ಣು ಇವು ಅಷ್ಟೇ. ಲೈಕ್ ಬಾಳೆಹಣ್ಣು ಯಾವಾಗಲೂ ಸರ್ವಕಾಲಿಕ, ಮೀನ್ಸ್ ಯಾವಾಗಲೂ ಇದು ಯಾವ ಸೀಸನ್ನಾಗೂ ಸಿಗ್ತೈತಿ ಬಾಳೆಹಣ್ಣು. ಇದೇನಪ್ಪ ಅಂದರೆ ಪೆರಿನಿಯಲ್ ಆಗಿದೆ ಬಾಳೆಹಣ್ಣು. ಓಕೆ, ಈ ಥರ ಜಸ್ಟ್ ಒಂದು ಲಿಂಕ್ ಮಾಡ್ಕೊಂಡು ಬರ್ರಿ. ಮಾವಿನ ಹಣ್ಣು ನಮಗೆ ಈ ಒಂದು ಸೀಸನ್ ಮಾತ್ರ ಸಿಗ್ತೈತೆ ನಮಗೆ, ಯಾವಾಗಲೂ ಸಿಗೋಂಗಿಲ್ಲ ಮಾವಿನ ಹಣ್ಣು. ಹೌದಾ, ಈ ಸೀಸನ್ ಸಿಕ್ಕೈತಿ, ಸೊ ಈ ಸೀಸನ್ ನಾನು ತಿನ್ಬೇಕಪ್ಪ ಅನಿಸುತ್ತೆ, ಮ್ಯಾಕ್ಸ್ ಸೀಸನ್ ಸಿಗೋಂಗಿಲ್ಲ ಅದು. ಸೊ ಆ ಥರ ಇವೇನಪ್ಪ ಅಂದರೆ ಪೆನಿನ್ಸುಲರ್ ರಿವರು ಇವು ಪೆರಿನಿಯಲ್ ಆಗಿರೋಂಗಿಲ್ಲ, ಇವು ಮಾತ್ರ ಏನಪ್ಪ ಸೀಸನಲ್ ಆಗಿರ್ತವೆ. ಓಕೆ, ಜಸ್ಟ್ ಇನ್ನು ರಿವರ್ಸ್ ಹ್ಯಾವ್ ಲಾಂಗ್ ಕೋರ್ಸಸ್ ಫ್ರಮ್ ದೇರ್ ಸೋರ್ಸ್ ಟು ದಿ ಸಿ. ಏನಪ್ಪ ಅಂದರೆ ಹಿಮಾಲಯನ್ ರಿವರ್ಸ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಉದ್ದವಾಗಿ ಹರಿತಾವೆ ಮತ್ತು ಏನಪ್ಪ ಅಂದರೆ ಆಲ್ಮೋಸ್ಟ್ ಫುಲ್ ಡೆಪ್ತಾಗಿ ಹರಿತಾವೆ, ಎಷ್ಟು ಆಳವಾಗಿ ಇರ್ತಾವೆ, ಫುಲ್ ಕೆಳಗೆ ಒಂದು ಆಳವಾಗಿ ಕೊರ್ಕೊಂತ ಹೋಗಿ ಫುಲ್ ಒಂದು ಡೆಪ್ತಾಗಿ ಹರಿತಾವೆ. ಇವು ಉದ್ದ ಮತ್ತು ಫುಲ್ ಡೆಪ್ತಾಗಿ ಹರಿತಾವೆ. ಬಟ್ ಆ ಥರ ಪೆನಿನ್ಸುಲಾರ್ ರಿವರು ಇರೋಂಗಿಲ್ಲ, ಮೀನ್ಸ್ ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಇವು ಏನು ಮಾಡ್ತಾವೆ ಅಂದರೆ ಆಲ್ಮೋಸ್ಟ್ ಶಾರ್ಟಾಗಿ ಹರಿತಾವೆ. ಮೀನ್ಸ್ ಒಂದು ಅತಿ ಕಂಪೇರ್ ಟು ಡಿಸ್ಟೆನ್ಸ್ ಕಂಪೇರ್ ಮಾಡಿದರೆ ಇದು ಕಡಿಮೆ ಇರ್ತೈತಿ, ಅದು ಪೆನಿನ್ಸುಲಾರ್ ರಿವರ್. ಮತ್ತು ಶಾಲೋವರ್ ಡೆಪ್ತ್ ಮತ್ತು ಆಲ್ಮೋಸ್ಟ್ ಏನಪ್ಪ ಡೆಪ್ತ್ ಕಡಿಮೆ ಇರ್ತೈತಿ. ಓಕೆ, ಡೆಪ್ತ್ ಕಡಿಮೆ ಇರ್ತೈತಿ. ಎಕ್ಸಾಂಪಲ್ ನೋಡಿದ್ರೆ ಸಿಂಧು ನದಿ. ಓಕೆ, ಸಿಂಧು ನದಿ ಐತೆ, ಗಂಗಾ, ಬ್ರಹ್ಮಪುತ್ರ ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಹಿಮಾಲಯನ್ ರಿವರ್ಸ್ ಅಥವಾ ನಾವೇನು ಕರಿತೀವಿ ಅಂದರೆ ಹಿಮಾಲಯ ಅಥವಾ ಪೆರಿನಿಯಲ್ ರಿವರ್ ಅಂತ ಕರಿತೀವಿ. ಓಕೆ, ಇನ್ನು ಪೆನಿನ್ಸುಲಾರ್ ರಿವರ್ಗೆ ಯಾವ ನರ್ಮದಾ ಆಗಿರ್ಬೋದು, ತಾಪಿ, ಕೃಷ್ಣ, ಕಾವೇರಿ, ಗೋದಾವರಿ ಇವೆಲ್ಲ ಏನಪ್ಪ ಅಂದರೆ ಇವು
ಪೆನಿನ್ಸುಲರ್ ರಿವರ್ ಅಂತ ಕರಿತೀವಿ ನಾವು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿ, ಕಾವೇರಿ ರಿವರ್ ಇದು ಸೀಸನಲ್ ರಿವರ್ ಅಲ್ಲ. ಇದು ಯಾವ ರಿವರ್ ಅಂದರೆ ಇದು ಪೆರಿನಿಯಲ್ ರಿವರ್ ಅಥವಾ ನಾವು ಸರ್ವಕಾಲಿಕ ನದಿ ಅಂತ ಕರಿತೀವಿ ನಾವು. ಸರ್ವಕಾಲಿಕ ನದಿ ಅಥವಾ ಪೆರಿನಿಯಲ್ ರಿವರ್. ಯಾಕೆ ಪೆರಿನಿಯಲ್ ರಿವರ್ ಅಂತ ಕರಿತೀವಿ ಅಂದರೆ ಇದನ್ನು ನೋಡಿ, ಇದು ಡೈರೆಕ್ಷನ್ ನೋಡಿರೋದು, ಇದು ಕರ್ನಾಟಕ ಮತ್ತು ತಮಿಳುನಾಡು, ಅಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ಹರಿತೈತೆ. ಓಕೆ, ಆ ಒಂದು ಪ್ರದೇಶದಲ್ಲಿ ಹರಿತೈತಿ. ಆಲ್ಮೋಸ್ಟ್ ಮಳೆಗಾಲದಲ್ಲಿ ಮೈದುಂಬಿ ಹರಿತೈತೆ. ಓಕೆ, ಮೈದುಂಬಿ ಹರಿತೈತಿ. ಬಟ್ ಚಳಿಗಾಲದಲ್ಲಿ ಅಥವಾ ಒಂದು ಮಳೆಗಾಲ ಒಂದು ಮುಗಿದ ಮೇಲೆ ಅಥವಾ ನಾವು ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಂತ ಕರಿತೀವಿ. ಒಂದು ಮೀನ್ಸ್ ಒಂದು ಈಶಾನ್ಯ ಮಾರುತಗಳ ಒಂದು ಆಗಮನ ಅಥವಾ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಮಾರುತಗಳು ಇವು ಏನು ಮಾಡ್ತಾವೆ ಅಂದರೆ ಇವು ಕೂಡ ಒಂದು ಈ ಪ್ರದೇಶದಲ್ಲಿ ಹಾದು ಹೋಗ್ಬೇಕಾದ್ರೆ ಏನಂತಾರೆ ಅಲ್ಲಿ ತಮಿಳುನಾಡಲ್ಲಿ ಕೂಡ ಒಂದು ಮಳೆ ಆಗ್ತೈತಿ. ಸೊ ಆ ಮಳೆ ಕೂಡ ಏನಾಗ್ತದೆ ಅಂದರೆ ಅಲ್ಲಿ ಆದಾಗ ಅದು ಕೂಡ ಒಂದು ಫುಲ್ಲು ಹರಿತೈತಿ. ಮೀನ್ಸ್ ಅಲ್ಲಿ ಕೂಡ ಒಂದು ಬೇಸಿಗೆ ಕಾಲದಲ್ಲಿ ಕೂಡ ಒಂದು ಅಲ್ಲಿ ಹರಿತೈತಿ. ಓಕೆ, ಸೊ ಇದು ಕೂಡ ಒಂದು ಪೆರಿನಿಯಲ್ ರಿವರ್ ಆಗಿದೆ. ಪೆರಿನಿಯಲ್ ರಿವರ್ ಯಾವುದು? ಕಾವೇರಿ ರಿವರ್. ಓಕೆ, ದ ಟೂ ಮೇಜರ್ ಹಿಮಾಲಯನ್ ರಿವರ್ಸ್, ದಿ ಇಂಡಸ್ ಆ್ಯಂಡ್ ದಿ ಬ್ರಹ್ಮಪುತ್ರ, ಒರಿಜಿನೇಟ್ ಫ್ರಮ್ ದಿ ನಾರ್ತ್ ಆಫ್ ದಿ ಮೌಂಟೇನ್ ರೇಂಜಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನೀವು ನರ್ಮದಾ ಆಗಿರ್ಬೋದು, ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು, ಸತ್ಲಜ್, ಆಲ್ಮೋಸ್ಟ್ ಏನಪ್ಪ ಅಂದರೆ ಯಾವ ನದಿಗಳದಾವಲ್ಲ, ಗಗ್ಗರ, ಗಂಡಕ್, ಕೋಸಿ, ಇವು ಏನಪ್ಪ ಅಂದರೆ ಆಲ್ಮೋಸ್ಟ್ ಹಿಮಾಲಯನ್ ನದಿಗಳು ಇವೆಲ್ಲ. ಇನ್ನು ಇವು ಏನು ಮಾಡ್ತವೆ, ಇದೊಂದು ಕೆಪಾಸಿಟಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಫುಲ್ ಪವರ್ಫುಲ್ ಆಗಿರ್ತವೆ. ಮೀನ್ಸ್ ಸರ್ವಕಾಲಿಕ ಆಗಿರ್ತವಲ್ಲ, ಬೇಸಿಗೆ ಕಾಲದಲ್ಲಿ ಹರಿತೈತಿ ಕಂಟಿನ್ಯೂಸ್ ಆಗಿ, ಮಳೆಗಾಲದಲ್ಲಿ ಇನ್ನೂ ಹೆಚ್ಚಿಗೆ ಹರಿತೈತಿ. ಸೊ ಈ ಥರ ಒಂದು ಕಂಟಿನ್ಯೂಸ್ ಫ್ಲೋ ಇರೋದ್ರಿಂದ ಏನಾಗ್ತದೆ ಅಂದರೆ ಇದು ಒಂದು ಗುಡ್ಡವನ್ನೇ ಕೊರೆದಿದೆ. ಮೀನ್ಸ್ ಮೌಂಟೇನ್ಸ್ನ ಒಂದು ಪಾಸಾಗಿ ಈ ಥರ ಫುಲ್ ಒಂದು ಮೌಂಟೇನ್ನ ಪಾಸಾಗಿ ಕೊರ್ಕೊಂಡು ಏನು ಮಾಡ್ತಿದೆ ಅಂದರೆ ಒಂದು ಕಣಿವೆ ಅಥವಾ ಒಂದು ಗಿರಿ ಕಂದರ ಟೈಪ್ ಫಾರ್ಮ್ ಆಗ್ತೈತಿ. ಮೀನ್ಸ್ ಫುಲ್ ಒಂದು ಕಣಿವೆ ಥರ ಒಂದು ಫಾರ್ಮ್ ಆಗ್ತೈತಿ. ಆ ಥರ ಒಂದು ಕೆಪಾಸಿಟಿ ಇರ್ತೈತಿ ಈ ಒಂದು ರಿವರ್ಗೆ. ಓಕೆ, ಇಲ್ಲಿ ನೋಡಿರ್ತೀವಿ ನಾವು ಗಾರ್ಜಸ್ ಅಥವಾ ಒಂದು ಗಿರಿಕಂದರ ಅಂತ ಕರಿತೀವಿ ನಾವು. ಅಷ್ಟೊಂದು ಕಟ್ ಮಾಡುವಷ್ಟೊಂದು ಕೆಪಾಸಿಟಿ ಈ ಒಂದು ಪೆರಿನಿಯಲ್ ರಿವರ್ ಅಥವಾ ಒಂದು ಹಿಮಾಲಯ ನದಿಗಳಿಗೆ ಇರ್ತೈತಿ. ಓಕೆ, ಯಾಕಪ್ಪ ಅಂದರೆ ಇವು ಮೂರು ಕಾಲ ಏನು ಮಾಡ್ತಾವೆ ಅಂದರೆ ನೀರು ಫೋರ್ಸ್ಫುಲ್ಲಿ ಹರಿತಾವೆ. ಓಕೆ, ರಿವರ್ ಪರ್ಫಾರ್ಮ್ ಇಂಟೆನ್ಸಿವ್ ಎರೋಷನಲ್ ಆ್ಯಕ್ಟಿವಿಟಿ ಇನ್ ದೇರ್ ಅಪ್ಪರ್ ಕೋರ್ಸಸ್. ಓಕೆ, ಆಲ್ಮೋಸ್ಟ್ ನೋಡಿ ಒಂದು ಅಪ್ಪರ್ ಕೋರ್ಸ್, ಮಿಡಲ್ ಕೋರ್ಸ್ ಮತ್ತು ಲೋವರ್ ಕೋರ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಒಂದು ನದಿ ಹರಿಬೇಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಒರಿಜಿನ್ ಟು ಎಲ್ಲಿ ಡ್ರೈನ್ ಆಗುತ್ತಲ್ಲ ಆ ಒಂದು ಡ್ರೈನ್, ಇಲ್ಲಿಂದ ಒರಿಜಿನ್ ಟು ಡ್ರೈನೇಜ್ ನಾವು ಒಂದು ಮೂರು ಏನು ಮಾಡಿದ್ವಿ, ನಿರ್ದಿಷ್ಟ ಪ್ರದೇಶವಾಗಿ ನಾವು ವಿಂಗಡಣೆ ಮಾಡಿದ್ವಿ. ಒಂದು ಅಪ್ಪರ್ ಕೋರ್ಸು, ಇನ್ನೊಂದು ಮಿಡಲ್ ಕೋರ್ಸ್ ಅಥವಾ ಒಂದು ಮೇಲ್ಮೈ ಭಾಗ, ಮಧ್ಯ ಭಾಗ, ಇನ್ನೊಂದು ಫ್ಲಡ್ ಪ್ಲೇನ್ ಅಂತ ಕರಿತೀವಿ ನಾವು. ಫ್ಲಡ್ ಪ್ಲೇನ್ ಅಥವಾ ಒಂದು ಲೋವರ್ ಕೋರ್ಸ್ ಅಂತ ಕರಿತೀವಿ. ಓಕೆ, ಒಂದು ಡಿಸ್ಕಷನ್ ಮಾಡುವಂಥ ಪೇಪಿದ್ದು ಇಮೇಜ್ ಮುಖಾಂತರ ನೋಡಿ. ಅಪ್ಪರ್ ಕೋರ್ಸ್ ಅಥವಾ ಒಂದು ಮೇಲ್ಮೈ ಭಾಗ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ರಿವರ್ ಒರಿಜಿನೇಟ್ ಆಗ್ತೈತಿ ಅಥವಾ ಒಂದು ನೀರು ಹುಟ್ಟುತ್ತೈತಿ, ಇಲ್ಲಿ ನದಿ ಹುಟ್ಟುತ್ತೈತಿ. ಓಕೆ, ಇಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ನಿಮಗೆ ಯಾವುದೇ ಒಂದು ಪ್ರವಾಹ ಅಥವಾ ಒಂದು ಸಿಲ್ಟ್ ಅಥವಾ ಒಂದು ಏನಪ್ಪ ಅಂದರೆ ಅಷ್ಟು ಪವರ್ಫುಲ್ ಇರೋಂಗಿಲ್ಲ. ಯಾಕಂದರೆ ಇಲ್ಲಿ ಫುಲ್ಲು ನ್ಯಾರೋವಾಗಿ ಹರಿದಿರ್ತೈತಿ ಅಥವಾ ಒಂದು ಪ್ಲೇಸ್ ಕಡಿಮೆ ಇರ್ತೈತಿ, ಇಲ್ಲಿ ನೀರು ಸಿಗೋಂಗಿಲ್ಲ ಭಾಳ. ಈ ಥರ ನೋಡಿ ಅಪ್ಲ್ಯಾಂಡ್ ಐತಲ್ಲ, ಅಪ್ಲ್ಯಾಂಡ್ ಏರಿಯಾ ಫುಲ್ ಈ ಥರ ಇಲ್ಲಿ ಅಪ್ಪರ್ ಕೋರ್ಸಲ್ಲಿ ನಾವು ನೋಡ್ಬೋದು. ಹಾಗೆ ಯಾವ ಥರ ಒಂದು ಡೌನ್ ಇರುತ್ತಲ್ಲ, ಡೌನ್ ಹಾಕ್ಕೊಂತ ಪ್ಲೇಸ್ ಇಲ್ಲಿ ಏನಾಗ್ತಪ್ಪ ಅಂದರೆ ಮಿಡಲ್ ಕೋರ್ಸಲ್ಲಿ ಅಥವಾ ಒಂದು ಮಧ್ಯ ಭಾಗದಲ್ಲಿ ಏನಾಗ್ತಂದರೆ ಇಲ್ಲಿ ನದಿ ಏನಾಗ್ತಂದರೆ ಫುಲ್ ಸ್ಟ್ರೆಚ್ ಆಗ್ತೈತೆ. ಮೀನ್ಸ್ ನದಿ ಅದಕ್ಕೆ ಇಂಡಿಪೆಂಡೆಂಟ್ ಎಲ್ಲಿ ಬೇಕಾದ್ರೆ ಹರಿಯೋಕೆ ಒಂದು ಚಾನ್ಸಸ್ ಇರ್ತೈತೆ ಅಲ್ಲಿ. ಓಕೆ, ಚಾನ್ಸಸ್ ಇರ್ತೈತೆ ಇಲ್ಲಿ. ಇನ್ನು ನೆಕ್ಸ್ಟ್ ಲೋವರ್ ಕೋರ್ಸಲ್ಲಿ ಆಲ್ಮೋಸ್ಟ್ ಫುಲ್ ಪ್ಲೇನ್ ಆಗಿಬಿಟ್ಟಿರ್ತೈತಿ ಅಥವಾ ಒಂದು ಮೈದಾನ ಆಗಿಬಿಡ್ತೈತಿ. ಮೈದಾನ ಮೀನ್ಸ್ ಲೋ ಲೈಯಿಂಗ್ ಏರಿಯಾ ಅಥವಾ ಒಂದು ಪ್ಲೇನ್ ಆಗಿ ಒಂದು ಫಾರ್ಮ್ ಆಗ್ತೈತಿ. ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಫುಲ್ ರಿವರ್ ಏನಾಗ್ತದೆ ಅಂದರೆ ಇಂಡಿಪೆಂಡೆಂಟ್ ಆಗಿ ಹರಿತೈತಿ. ಮಿಯಾಂಡ್ರ್ ಫಾರ್ಮ್ ಆಗ್ತೈತಿ. ಮಿಯಾಂಡ್ರ್ ಅಂದರೆ ಯಾವ ಥರ ಅಂದರೆ ನಿಮ್ಗೆ ಜಸ್ಟು ಈ ಥರ ಒಂದು ತಿರುವು ಹಾಕ್ಕೊಂಡು ಹರಿತದಲ್ಲ ನೀರು, ಈ ಥರ ಒಂದು ತಿರುವು ಹಾಕಿರುವ ಒಂದು ನದಿಗೆ ಏನಾಗ್ತದೆ ಅಂದರೆ ನಾವು ಮಿಯಾಂಡ್ರಿಂಗ್ ಅಂತ ಕರಿತೀವಿ. ಓಕೆ, ಈ ಥರ ಇದು ಎಲ್ಲಿ ಸಾಧ್ಯಪ್ಪ ಅಂದರೆ ಇದು ಆ ಪ್ಲೇನ್ ಅಥವಾ ಲೋವರ್ ಕೋರ್ಸಲ್ಲಿ ಇದು ಸಾಧ್ಯ ಆಗ್ತೈತಿ. ಓಕೆ, ಈ ಒಂದು ಇದು ಮಿಯಾಂಡ್ರ್ ಆಗೋದ್ರಿಂದ ಏನಪ್ಪ ಅಂದರೆ ಒಂದು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ ನಾವು. ಆಕ್ಸ್ಬೋ ಲೇಕ್ ಒಂದು ಫಾರ್ಮ್ ಆಗ್ತೈತಿ ಅಥವಾ ಒಂದು ನದಿ ಮುಖಜ ಭೂಮಿ. ಇದು ನೋಡಿ ನದಿ ಮುಖಜ ಭೂಮಿ. ಓಕೆ, ಡೆಲ್ಟಾ ಅಂತ ಕರಿತೀವಿ ನಾವು. ಇದೆಲ್ಲ ಒಂದು ಬ್ರಾಡ್ ಫೀಚರ್ಸ್, ಇವೆಲ್ಲ ಒಂದು ರಿವರ್ನ ಒಂದು ಫೀಚರ್ಸ್. ಓಕೆ, ನೋಡಿ ಇನ್ ದ ಮಿಡಲ್ ಆ್ಯಂಡ್ ಲೋವರ್ ಕೋರ್ಸಸ್ ದೀಸ್ ರಿವರ್ಸ್ ಫಾರ್ಮ್ ಮಿಯಾಂಡ್ರಸ್, ಆಕ್ಸ್ಬೋ ಲೇಕ್ಸ್. ಹೌದಾ, ಮಿಯಾಂಡ್ರ್ ಆಗಿರ್ತೈತಿ ಮತ್ತು ಆಕ್ಸ್ಬೋ ಲೇಕ್ನ ಫಾರ್ಮ್ ಮಾಡ್ತೈತಿ. ಇನ್ನೊಂದು ಏನಪ್ಪ ಅಂದರೆ ಡೆಪೋಸಿಷನಲ್ ಫೀಚರ್ಸ್ನ ಒಂದು ಫ್ಲಡ್ ಪ್ಲೇನ್ ಅಥವಾ ಒಂದು ಏನೋ ಕರಿತೀವಿ ಅಂದ್ರೆ ಪ್ರವಾಹ ಪ್ರದೇಶ ಅಂತ ಕರಿತೀವಿ. ಪ್ರವಾಹ ಪ್ರದೇಶ ಅಥವಾ ಒಂದು ಇದು ಒಂದು ಹೂಳು ಅಥವಾ ಒಂದು ಮರಳು ಸ್ಯಾಂಡ್ ಏನು ಮಾಡ್ತೈತೆ ಅಂದರೆ ಫುಲ್ಲು ತೊಗೊಂಬಂದು ಏನು ಮಾಡ್ತೈತೆ ಅಂದರೆ ಶೇಖರಣೆ ಮಾಡ್ತೈತಿ. ಆ ಒಂದು ಶೇಖರಣೆ ಮಾಡುವ ಒಂದು ಪ್ರದೇಶ ಏನು ಕರಿತೀವಿ ಅಂದ್ರೆ ನಾವು ಫ್ಲಡ್ ಪ್ಲೇನ್ ಅಂತ ಕರಿತೀವಿ ಅಥವಾ ಒಂದು ಪ್ರವಾಹ ಪೀಡಿತ ಒಂದು ಪ್ರದೇಶ ಅಂತ ಕರಿತೀವಿ. ಓಕೆ, ದೇ ಆಲ್ಸೋ ಹ್ಯಾವ್ ವೆಲ್ ಡೆವಲಪ್ಡ್ ಡೆಲ್ಟಾಸ್, ಮತ್ತು ಒಂದು ನದಿ ಮುಖಜ ಭೂಮಿ ಕೂಡ ಒಂದು ಕ್ರಿಯೇಟ್ ಮಾಡ್ತೈತಿ ಇದು. ಓಕೆ, ಇದು ಒಂದು ನದಿಯ ಒಂದು ರಿಲೀಫ್ ಫೀಚರ್ಸ್. ನದಿ ಎಲ್ಲಿಂದ ಸೋರ್ಸಿಂದ ಡ್ರೈನೇಜ್ ಆಗೋ ಮಟ್ಟ ಏನೇನು ಯಾವ ಥರ ಒಂದು
ಭೂ ಸ್ವರೂಪಗಳನ್ನ ಯಾವ ಥರ ಒಂದು ಕ್ರಿಯೇಟ್ ಮಾಡ್ತಿದೆ ಅಂದರೆ ಈ ಥರ ಮಿಯಾಂಡ್ರಿಂಗ್, ಆಕ್ಸ್ಬೋ ಲೇಕ್ಸು, ಮತ್ತು ಏನಪ್ಪ ಅಂದರೆ ಫ್ಲಡ್ ಪ್ಲೇನು, ಡೆಪೋಸಿಷನ್ ಫೀಚರ್ಸ್, ಡೆಲ್ಟಾ ಇವೆಲ್ಲ ಕ್ರಿಯೇಟ್ ಮಾಡ್ತಿದೆ. ಓಕೆ, ನದಿ. ಇನ್ನು ಆಕ್ಸ್ಬೋ ಲೇಕ್ಸ್ ಅಂದರೆ ಏನಂದರೆ, ಆಕ್ಸ್ಬೋ ಲೇಕ್ಸ್ ಯಾವ ಥರ ಒಂದು ಫಾರ್ಮ್ ಆಗುತ್ತೆ ಅಂದರೆ ನೋಡಿ, ಜಸ್ಟ್ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ ನಿಮಗೆ. ಆಕ್ಸ್ಬೋ ಲೇಕ್ ನೋಡಿ, ಆಕ್ಸ್ಬೋ ಲೇಕ್ ಇಸ್ ಕ್ರಿಯೇಟೆಡ್ ಓವರ್ ದಿ ಟೈಮ್ ಆ್ಯಸ್ ಎರೋಷನ್ ಆ್ಯಂಡ್ ಡೆಪಾಸಿಟ್ಸ್. ಫ್ರೀಕ್ವೆಂಟ್ಲಿ ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಎರೋಷನ್ ಮತ್ತು ಡೆಪಾಸಿಟ್. ಎರೋಷನ್ ಡೆಪಾಸಿಟ್ ಮೀನ್ಸು ಸವೆತ ಮತ್ತು ಶೇಖರಣೆ ಮಾಡ್ಕೊತ ಏನಪ್ಪ ಅಂದರೆ ಒಂದು ರಿವರ್ ಫುಲ್ ಮಿಯಾಂಡ್ರಿಂಗ್ ಇರುತ್ತಲ್ಲ, ಆಗಲೇ ಹೇಳಿದಾಗ ನಿಮಗೆ ಒಂದು ರಿವರ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಫುಲ್ಲು ಫ್ಲಡ್ ಪ್ಲೇನಲ್ಲಿ ಈ ಥರ ರಿವರ್ ಹರಿತೈತೆ. ಓಕೆ, ಫ್ಲಡ್ ಪ್ಲೇನಲ್ಲಿ ಈ ಥರ ಹರಿದ್ರಿಂದ ಏನಪ್ಪ ಅಂದರೆ ಇಲ್ಲಿ ಫಸ್ಟ್ ಪಿಕ್ಚರ್ ನೋಡ್ತೀರಿ ನೀವು, ಇಲ್ಲಿ ಕಂಟಿನ್ಯೂಸ್ ರೈಟ್ ಸೈಡ್ ಅಂತಂದರೆ ಇಲ್ಲಿ ಎರೋಷನ್ ಆಗುತ್ತೆ, ಮೀನ್ಸು ಸವೇತ್ ಆಗ್ತೈತೆ ಇಲ್ಲಿ ರೈಟ್ ಸೈಡ್. ಅದರ ಅಪೋಸಿಟ್ ಸೈಡು ಡೆಪಾಸಿಟ್ ಆಗ್ತೈತಿ. ಡೆಪಾಸಿಟ್ ಅಥವಾ ಒಂದು ಶೇಖರಣೆ ಆಗ್ತೈತಿ. ಅದು ಯಾವ ಶೇಖರಣೆ ಅಂದರೆ ಮಣ್ಣಾಗಿರ್ಬೋದು, ಮರಳಾಗಿರ್ಬೋದು, ಓಕೆ, ಈ ಥರ ಒಂದು ಸಣ್ಣ ಕಲ್ಲಾಗಿರ್ಬೋದು, ಅವು ಏನು ಮಾಡ್ತಾವೆ ಅಂದರೆ ಡೆಪಾಸಿಟ್ ಆಗ್ತೈತಿ. ಸೊ ಈ ಥರ ರೈಟ್ ಸೈಡ್ ಆಗ್ತೈತೆ ಅಂದರೆ ಎರೋಷನ್ನು, ಲೆಫ್ಟ್ ಸೈಡು ಇದು ಏನಪ್ಪ ಅಂದರೆ ಡೆಪಾಸಿಟ್ಟು. ಈ ಥರ ಕಂಟಿನ್ಯೂಸ್ ಆಗಿ ಇಲ್ಲೇ ಇದು ಏನಪ್ಪ ಅಂದರೆ ಎರೋಷನ್, ಡೆಪಾಸಿಟ್. ಈ ಥರ ಕಂಟಿನ್ಯೂಸ್ ಆಗಿ ಎರೋಷನ್ ಹಾಕ್ಕೊಂತ ಏನಪ್ಪ ಅಂದರೆ ಇಲ್ಲಿ ಒಂದು ಕಟ್ಟಾಗಿಬಿಡ್ತೈತಿ. ಈ ಒಂದು ಜೋನ್ ಇದೆಯಲ್ಲ, ಆ ಒಂದು ನದಿ ಹರಿಯುವ ಒಂದು ದಿಕ್ಕು ಏನಾದರೂ ಕಟ್ಟಾಗಿಬಿಡ್ತೈತಿ. ಎರೋಷನ್ ಅಂದರೆ ಒಂದಪ್ಪ ಫುಲ್ಲು ಸವದು ಕಟ್ಟಾಗಿಬಿಡ್ತೈತಿ. ಆ ಒಂದು ಕಟ್ಟಾಗಿದ್ದು ಒಂದು ಸಪ್ರೇಟ್ ಪಾರ್ಟ್ ಇದೆ ನೋಡಿ, ಸಪ್ರೇಟ್ ಪಾರ್ಟು ಇದು ಹೆಂಗೆ ಕರಿತೀವಿ ಅಂದರೆ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ ನೋಡಿ. ಲೈಕ್ ಇಲ್ಲಿ ಈ ಒಂದು ಪ್ರದೇಶ ಇದೆಲ್ಲ, ಇದು ಕಟ್ಟಾಗಿಬಿಡ್ತೈತಿ. ಮೀನ್ಸ್ ಇಲ್ಲಿ ಒಂದು ನದಿ ಹರಿಯುವ ಒಂದು ದಿಕ್ಕು ಚೇಂಜ್ ಆಗಿಬಿಡ್ತೈತಿ. ನದಿ ಹರಿಯುವ ದಿಕ್ಕು ಚೇಂಜ್ ಆದಾಗ ಏನಾಗ್ತಂದರೆ ಈ ಸಪ್ರೇಟ್ ಆಗ್ತದಲ್ಲ, ಈ ಒಂದು ಸಪ್ರೇಟ್ ಭಾಗ ಒಂದು ನೀರು ಇರ್ತದಲ್ಲ, ಆ ನೀರಿನ ಒಂದು ಸಪ್ರೇಟ್ ಭಾಗವನ್ನು ಕರಿತೀವಿ ಅಂದರೆ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಓಕೆ, ಆಕ್ಸ್ಬೋ ಲೇಕ್ ಒಂದು ಯಾವ ಥರ ಒಂದು ಹೆಸರಿಟ್ಟರಪ್ಪ ಅಂದರೆ, ಆಕ್ಸ್ ಅಂದರೆ ನಿಮ್ಗೆ ಗೊತ್ತು, ಆಕ್ಸ್ ಅಂದರೆ ನಿಮಗೆ ಎತ್ತು. ಓಕೆ, ಎತ್ತು. ಸೊ ಎತ್ತಿನ ಒಂದು ಕೊರಳಿಗೆ ಯಾವ ಥರ ಒಂದು ನಾವು ಯು ಶೇಪ್ ಒಂದು ಗಾಲ ಹಾಕಿರ್ತೀವಿ, ಯು ಶೇಪ್ ಗಾಲ ಹಾಕಿರ್ತೀವಿ. ಓಕೆ, ಗಾಲ ಎತ್ತಿನ ಕೊರಳಿಗೆ ನಾವು ಏನಾಗ್ತೀವಿ ಅಂದರೆ ಯು ಶೇಪ್ ಒಂದು ಗಾಲ ಹಾಕಿರ್ತೀವಿ. ಓಕೆ, ಆ ಒಂದು ಹಾಕಿರೋದ್ರಿಂದ ಏನಪ್ಪ ಅಂದರೆ ನಾವು ಅದು ಸೇಮ್ ಅದೇ ಟೈಪ್ ಒಂದು ಇರೋದ್ರಿಂದ ನಾವೇನು ಕರಿತೀವಿ ಅಂದರೆ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಓಕೆ, ಈ ಥರ ಆಕ್ಸ್ಬೋ ಲೇಕ್ ಫಾರ್ಮ್ ಆಗ್ತೈತಿ. ಇನ್ನು ಹಿಮಾಲಯನ್ ರಿವರ್ ಯಾವುದೋ ಥರ ಅದಾವ ಅಂತ ನಾವು ಡಿಸ್ಕಷನ್ ಮಾಡ್ಕೊಂಡು ಬರೋಣ ಒನ್ ಬೈ ಒನ್. ದ ಮೇಜರ್ ಹಿಮಾಲಯನ್ ರಿವರ್ಸ್ ಆರ್ ದಿ ಯಾವಪ್ಪ ಅಂದರೆ ಇಂಡಸ್, ಗಂಗಾ, ಬ್ರಹ್ಮಪುತ್ರ. ಇವು ಏನಪ್ಪ ಅಂದರೆ ಮೇಜರ್ ಒಂದು ದೊಡ್ಡ ಒಂದು ನದಿಗಳಿವು. ಅಪಾರ್ಟ್ ಫ್ರಮ್ ಇವು ಯಾವಪ್ಪ ಅಂದರೆ ಯಮುನಾ ಇರ್ಬೋದು ಮತ್ತು ಘಗ್ರ, ಗಂಡಕಿ, ಇವೇನಪ್ಪ ಅಂದರೆ ಸ್ಮಾಲ್ ಒಂದು ನದಿಗಳು. ಬಟ್ ಮೇಜರ್ ರಿವರ್ ಅಂದರೆ ಗಂಗಾ, ಬ್ರಹ್ಮಪುತ್ರ, ಇನ್ನೊಂದು ಯಾವುದಂದರೆ ಸಿಂಧು ನದಿ. ದೀಸ್ ರಿವರ್ಸ್ ಆರ್ ಲಾಂಗ್ ಆರ್ ಜಾಯಿಂಡ್ ಬೈ ದಿ ಮೆನಿ ಲಾರ್ಜ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್. ಆಲ್ಮೋಸ್ಟ್ ಇವು ಮೇನ್ ಟ್ರಿಬ್ಯೂಟರಿ ಏನು ಮಾಡ್ತಾವೆ ಅಂದರೆ ಜಾಯ್ನ್ ಆಗ್ತಾವೆ. ಓಕೆ, ರಿವರ್ ಅಲಾಂಗ್ ವಿತ್ ಇಟ್ಸ್ ಟ್ರಿಬ್ಯೂಟರಿ ಮೇ ಕಾಲ್ಡ್ ರಿವರ್ ಸಿಸ್ಟಮ್. ಏನಪ್ಪ ಅಂದರೆ ಒಂದು ನದಿ ಮತ್ತು ಅದರ ಒಂದು ಸುತ್ತಲಿರುವ ಒಂದು ಉಪನದಿಗಳನ್ನ ಏನು ಕರಿತೀವಿ ಅಂದರೆ ನಾವು ಒಂದು ನದಿಯ ಒಂದು ವ್ಯವಸ್ಥೆ ಅಥವಾ ಒಂದು ನದಿಯ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಇನ್ನು ಒನ್ ಬೈ ಒನ್ ನೋಡ್ಕೊಂಡು ಬರೋಣಂತೆ. ಇಂಡಸ್ ರಿವರ್ ಅಥವಾ ನಾವು ಸಿಂಧೂ ನದಿ ವ್ಯವಸ್ಥೆ ಯಾವ ಥರ ಇದೆ ನಾವು ನೋಡ್ಕೊಂಡು ಬರೋಣಂತೆ. ನೋಡಿ, ದ ರಿವರ್ ಇಂಡಸ್ ರೈಸಸ್ ಇನ್ ತಿಬ್ಬತ್. ನಿಮ್ಗೆ ಏನು ಗೊತ್ತಪ್ಪ, ಮೇನ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಚಾಪ್ಟರಲ್ಲಿ ನಾವು ಆಲ್ಮೋಸ್ಟ್ ನಾವು ಕಲಿಬೇಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ನೋಡಿ. ಒಂದು ರಿವರ್ಸ್ ಬಂದ್ಕೊಳ್ಳಿ ಏನಪ್ಪ ಅಂದರೆ ಆಲ್ಮೋಸ್ಟು ರಿವರ್ ಎಲ್ಲಿ ಹುಟ್ಟುತ್ತೆ ಮತ್ತು ಆ ಒಂದು ಟ್ರಿಬ್ಯೂಟರಿ ಯಾವುವು, ಎಲ್ಲಿ ಒರಿಜಿನೇಟ್ ಎಲ್ಲಿ ಆಗ್ತೈತಿ, ಫಸ್ಟ್ ಒನ್. ಸೆಕೆಂಡ್ ಒನ್ ಅಂದ್ರೆ ಟ್ರಿಬ್ಯೂಟರಿ ಯಾವ ಮೀನ್ಸ್ ಒಂದು ಉಪನದಿಗಳು ಇಂಪಾರ್ಟೆಂಟ್ ಆಗಿರ್ತೈತಿ. ಮತ್ತು ಆ ಒಂದು ಉಪನದಿಗಳಿಗೆ ಯಾವ ಒಂದು ಡ್ಯಾಮ್ ಆಗಿರ್ಬೋದು ಅಥವಾ ಮಲ್ಟಿಪರ್ಪಸ್ ವೈರ್ ಪ್ರಾಜೆಕ್ಟ್ ಅಥವಾ ಒಂದು ಇವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿರ್ಬೋದು, ಒಂದು ಜಲವಿದ್ಯುತ್ ಶಕ್ತಿ ಕೇಂದ್ರ ಆಗಿರ್ಬೋದು, ಈ ಒಂದು ಡ್ಯಾಮ್ ಕಟ್ಟಿಸಿರ್ತಾರಲ್ಲ, ಆ ಒಂದು ಡ್ಯಾಮ್ ಯಾವ ನದಿಗೆ ಕಟ್ಟಲಾಗಿದೆಯಲ್ಲ ಅದು ಒಂದು ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಆ ನದಿ ಒಂದು ಸುತ್ತಮುತ್ತಲ ಒಂದು ಶಹರಗಳು ಅಥವಾ ಒಂದು ಸಿಟಿ ಇರುತ್ತೆ, ಸಿಟಿ ಆ ಸುತ್ತಮುತ್ತಲ ಒಂದು ದಂಡೆ ನಡುವೆ ಯಾವ ಥರ ಒಂದು ಸಿಟಿ ಫಾರ್ಮ್ ಆಗಿರ್ತಾವೆ ಅಥವಾ ಸಿಟಿಗಳ ನೇಮ್, ಇವು ಏನಪ್ಪ ಅಂದರೆ ಇಷ್ಟು ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ ಬಗ್ಗೆ. ರಿವರ್ನಲ್ಲಿ ಇದೇ ಕೇಳ್ತಾರೆ ಎಕ್ಸಾಮ್ನಾಗ ಯಾವ ಥರ ಅಂತಂದು. ಬಟ್ ನಾನು ಈಗ ಕಲಿಸಿದಲ್ಲಿ ನಿಮಗೆ ರಿವರ್ ಸಿಸ್ಟಮ್ ಯಾವ ಥರ ಒಂದು ಆಕ್ಸ್ಬೋ ಲೇಕ್ ಆಗ್ತೈತಿ ಅಥವಾ ಒಂದು ಯಾವ ಥರ ಒಂದು ಡೆಪಾಸಿಟ್ ಫೀಚರ್ ಆಗ್ತೈತಿ, ಇದೆಲ್ಲ ಏನು ಮಾಡ್ತಾರೆ ಅಂದರೆ ಇವು ಆನ್ಸರ್ ರೇಟಿಂಗಲ್ಲಿ ಮೇನ್ಸಲ್ಲಿ KS ಅಥವಾ ಒಂದು UPS ಲೆವೆಲಲ್ಲಿ ಆನ್ಸರ್ ರೇಟಿಂಗ್ ಬಗ್ಗೆ ಇವನ್ನ ಕೇಳ್ತಾರೆ. ಇವು ಯಾವ ಥರ ಒಂದು ನದಿ ಫಾರ್ಮ್ ಆಗ್ತೈತಿ, ಯಾವ ಥರ ಒಂದು ಡೆಲ್ಟಾ ಯಾವ ಥರ ಫಾರ್ಮ್ ಆಯಿತು, ಯಾವ ಥರ ಒಂದು ಆಕ್ಸ್ಬೋ ಲೇಕ್ ಫಾರ್ಮ್ ಆಯ್ತಲ್ಲ, ಇದು ನಿಮಗೆ ಆನ್ಸರ್ ರೇಟಿಂಗ್ ಮಾಡಬೇಕಾದ್ರೆ ಅಷ್ಟೇ ನಿಮಗೆ ಗೊತ್ತಾಗ್ತೈತಿ. ಬಟ್ ನಿಮಗೊಂದು MCQ ಅಥವಾ ಒಂದು ಪ್ರಿಲಿಮ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ನದಿ ಒರಿಜಿನೇಟ್ ಆಗ್ತೈತಿ, ನದಿ ಒಂದು ಉಪನದಿಗಳು ಯಾವುವು, ಆ ಉಪನದಿಗಳಿಗೆ ಯಾವ ಒಂದು ಡ್ಯಾಮ್ ಕಟ್ಟಲಾಗಿದೆ ಮತ್ತು ಆ ಒಂದು ನದಿ ಶಹರದಲ್ಲಿ ಯಾವ ಒಂದು ಬ್ಯಾಂಕಲ್ಲಿ ಅಥವಾ ಒಂದು ದಂಡೆಯಲ್ಲಿ ಯಾವ ನದಿಗಳು ಲೊಕೇಟ್ ಆಗಿದೆ ಅಂತ ನೀವು ಇಷ್ಟು ಕಲಿತ್ರೆ ಸಾಕು. ಓಕೆ, ಈಗ ಅದೇ ಒಂದು ಪ್ಯಾಟರ್ನ್ ಮುಖಾಂತರ ನಾವು ಡಿಸ್ಕಷನ್ ಮಾಡ್ಕೊಂಡು ಬರೋಣ ಅಂತ ನೋಡಿ. ಇದು
ರಿವರ್ ಸಿಂಧು ಎಲ್ಲಿ ಇದು ಹುಟ್ಟುತ್ತಪ್ಪ ಅಂದರೆ ಮಾನಸ ಸರೋವರ, ನಿಯರ್ ಲೇಕ್ ಮಾನಸ ಸರೋವರ. ಎಕ್ಸಾಕ್ಟ್ ಮಾನಸ ಸರೋವರಲ್ಲಿ ಹುಟ್ಟಂಗಿಲ್ಲ, ಅಲ್ಲಿ ಮಗ್ಲ ಇದು ಏನು ಮಾಡ್ತದೆ ಅಂದರೆ ಅಲ್ಲಿ ಹುಟ್ಟುತ್ತೈತಿ, ನಿಯರ್ ಲೇಕ್ ಮಾನಸ ಸರೋವರ. ಫ್ಲೋಯಿಂಗ್ ವೆಸ್ಟ್, ಇದು ಕೂಡ ಒಂದು ಏನಪ್ಪ ಅಂದರೆ ಇದು ಪಶ್ಚಿಮಾಭಿಮುಖವಾಗಿ ಹರಿತೈತೆ ಇದು ನದಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಒಂದು. ಇಟ್ ಎಂಟರ್ಸ್ ಇಂಡಿಯಾ ಇನ್ ಲದ್ದಾಖ್, ಇದು ಲದ್ದಾಖಲ್ಲಿ ಎಂಟರ್ ಆಗ್ತೈತಿ. ಯಾವಾಗ ಒಂದು ನೋಡ್ತೀವಿ ಪಿಕ್ಚರ್ ಮುಖಾಂತರ ತೋರಿಸೋಣಂತೆ. ಓಕೆ, ಇಲ್ಲಿದು ಹುಟ್ಟುತ್ತೈತಿ ಇಂಡಸ್ ರಿವರ್ ನಿಯರ್ ಮಾನಸ ಸರೋವರ. ಇಲ್ಲಿ ಮಾನಸ ಸರೋವರ ಇದೆ, ನಿಯರ್ ಮಾನಸ ಸರೋವರದಲ್ಲಿ ಇದು ಹುಟ್ಟಿ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಹಿಮಾಲಯನ್ ರೇಂಜಸ್ ಇದಾವೆ, ಹೌದಾ, ಟ್ರಾನ್ಸ್ ಹಿಮಾಲಯನ್ ರೇಂಜಸ್, ಕಾರಾಕೋರಂ, KL ಲದ್ದಾಖ್ ರೇಂಜಸ್, ಜಸ್ಕಾರ್ ರೇಂಜಸ್, ಹೌದು, ಧೌಲಾಧರ್, ಇವೇನಪ್ಪ ಅಂದರೆ ಇವು ಹಿಮಾಲಯನ್ ರೇಂಜಸ್ ಅಥವಾ ಒಂದು ಟ್ರಾನ್ಸ್ ಹಿಮಾಲಯನ್ ರೇಂಜಸ್. ಸೊ ಒಂದು ಈ ನದಿ ಲದ್ದಾಖ್ ರೇಂಜ್ ಮತ್ತು ಜಸ್ಕಾರ್ ರೇಂಜ್ ನಡುವೆ ಒಂದು ಹಾದು ಹೋಗ್ತೈತಿ, ಹೌದಾ, ಮಗ್ಲ ಪ್ಯಾರಲಲ್ ಆಗಿ ಹರ್ಕೊಂತ ಹೋಗ್ತೈತಿ. ಸೊ ಮೆನಿ ಟ್ರಿಬ್ಯೂಟ್ರಿ ನೋಡ್ಬೋದು ನೀವು ಇಲ್ಲಿ, ಶೋಕ್ ಅಂತ, ನೂಬ್ರಾ, ಜಸ್ಕಾರ್, ಗಿಲ್ಗಿತ್ ಅಂದರೆ ಇದು ಪಾಕಿಸ್ತಾನ ರೀಜನ್. ಓಕೆ, ಗಿಲ್ಗಿತ್ ಬಲ್ತಿಸ್ತಾನ್, ಇದು ಒಂದು ಈ ಥರ ಹರ್ಕೊಂತ ವೆಸ್ಟ್ ಆಗಿ ಫುಲ್ಲು ಲದ್ದಾಖಲ್ಲಿ ಎಂಟ್ರಿ ಆಗಿ ಆಮೇಲೆ ಏನಾಗ್ತದೆ ಒಂದು ಗಿಲ್ಗಿತ್ ಬಲ್ತಿಸ್ತಾನ ಎಂಟ್ರಿ ಆಗುತ್ತೆ. ಗಿಲ್ಗಿತ್ ಬಲ್ತಿಸ್ತಾನ ಎಂಟ್ರಿ ಆಗಿ ಆಮೇಲೆ ಇದು ಇಸ್ಲಾಮಾಬಾದ್. ಓಕೆ, ಇಸ್ಲಾಮಾಬಾದ್ ಈ ಥರ ಆಮೇಲೆ ಏನಾಗ್ತಂದ್ರೆ ಇಲ್ಲಿ ನಮಗೂ ನದಿಗಳದಾವಲ್ಲ, ಜೇಲಂ, ಚೀನಾಬ್, ರಾವಿ, ಸತ್ಲೂಜ್, ಇವೇನಂದರೆ ಇವು ಇಲ್ಲಿ ಮಲ್ತಾನ್ ಇದೆಯಲ್ಲ, ಮಲ್ತಾನ್ ಅಥವಾ ಒಂದು ಮುಲ್ತಾನ್ ಕೋಟ್ ಅಂತ ಕರಿತೀವಿ ನಾವು. ಅಲ್ಲಿ ಒಂದು ನದಿ ಇದು ಜಾಯ್ನ್ ಆಗಿ ಆಲ್ಮೋಸ್ಟ್ ಲಾಸ್ಟ್ನೇಗೆ ಏನಂದರೆ ಒಂದು ಕರಾಚಿಯಲ್ಲಿ ಬಂದು ಏನಾಗ್ತಂದರೆ ಡ್ರೈನ್ ಆಗುತ್ತೆ, ಅಥವಾ ಒಂದು ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಇದು ಡ್ರೈನ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಡ್ರೈನ್ ಆಗುತ್ತೆ. ಈಗ ನೋಡ್ಕೊಂಡು ಬರೋಣ, ಎಕ್ಸ್ಪ್ಯಾನ್ಷನ್ ನೋಡ್ಕೊಂಡು ಬರೋಣಂತೆ. ಸೆವರಲ್ ಟ್ರಿಬ್ಯೂಟ್ರೀಸ್ ಜಸ್ಕಾರ್, ನೂಬ್ರಾ, ಶೋಕ್ ನೋಡಿದ್ವಲ್ಲ ಆಗಲ್ಲ, ಜಾಯಿನ್ ಇನ್ ದ ಕಾಶ್ಮೀರ್ ರೀಜನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇವೆಲ್ಲ ಒಂದು ಕಾಶ್ಮೀರ್ ರೀಜನಲ್ಲಿ ಇವೇನಪ್ಪ ಅಂದರೆ ಜಾಯ್ನ್ ಆಗ್ತಾವೆ. ದ ಇಂಡಸ್ ಫ್ಲೋ ಥ್ರೂ ದಿ ಬಲ್ತಿಸ್ತಾನ್ ಆ್ಯಂಡ್ ಗಿಲ್ಗಿತ್ ಆ್ಯಂಡ್ ಎಮರ್ಜಸ್ ಫ್ರಮ್ ದಿ ಮೌಂಟ್ ಅಟೋಕ್. ಆಲ್ಮೋಸ್ಟ್ ಅಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲಿ ಹರಿತದೆ ಅಂದರೆ ಗಿಲ್ಗಿತ್ ಬಲ್ತಿಸ್ತಾನ್ ಏರಿಯಾದಲ್ಲಿ ಹರಿತೈತಿ. ನೆಕ್ಸ್ಟ್ ಏನಪ್ಪ ಅಂದರೆ ಇವ್ರ ಒಂದು ಟ್ರಿಬ್ಯೂಟರಿ ಯಾವಪ್ಪ ಅಂದರೆ ಸತ್ಲೂಜ್, ಬಿಯಾಸ್, ರಾವಿ, ಚೀನಾಬ್, ಜೇಲಂ, ಇವೇನಪ್ಪ ಅಂದರೆ ಇವು ಮೇನ್ ಟ್ರಿಬ್ಯೂಟರೀಸ್. ಓಕೆ, ಆ್ಯಂಡ್ ಟುಗೆದರ್ ಟು ಎಂಟರ್ ದಿ ಮಿಟಾನ್ ಕೋಟ್ ಅಥವಾ ಒಂದು ಮಿಥಾನ್ ಕೋಟ್ ಅಂತ ಮಲ್ತಾನ್ ಅಂತ ಕರಿತೀವಿ ನಾವು, ಅಲ್ಲಿ ಜಾಯ್ನ್ ಆಗ್ತೈತಿ. ಬಿಯಾಂಡ್ ದಿಸ್ ದ ಇಂಡಸ್ ಫ್ಲೋ ಸೌತ್ವರ್ಡ್ಸ್ ಇವೆಂಚುವಲಿ ರೀಚಿಂಗ್ ದಿ ಅರೇಬಿಯನ್ ಸಿ ಈಸ್ಟ್ ಆಫ್ ಕರಾಚಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ಸೌತ್ವರ್ಡ್ ಆಮೇಲೆ ಫ್ಲೋ ಹಾಕ್ಕೊಂತ ಈಸ್ಟ್ ವರ್ಡ್ ಆಫ್ ಕರಾಚಿ ಇಲ್ಲಿದೆ ಅಂದರೆ ಇದು ಈಸ್ಟ್ ವರ್ಡ್, ಅದರ ಒಂದು ಪೂರ್ವಾಭಿಮುಖಕ್ಕೆ ಇದು ಅಲ್ಲಿ ಡ್ರೈನ್ ಆಗುತ್ತೆ ಅರಬ್ಬಿ ಸಮುದ್ರಕ್ಕೆ. ಓಕೆ, ದಿ ಇಂಡಸ್ ಪ್ಲೇನ್ ಹ್ಯಾಸ್ ಅ ವೆರಿ ಜೆಂಟಲ್ ಸ್ಲೋಪ್ ವಿತ್ ಅ ಟೋಟಲ್ ಲೆಂತ್ ಆಫ್ 2900 ಕಿಲೋಮೀಟರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ಒಂದು ಜೆಂಟಲ್ ಆಗಿ ಒಂದು ಸ್ಲೋಪ್ ಮುಖಾಂತರ ಹರಿತೈತೆ. ಮೀನ್ಸು ಇದು ಫುಲ್ ಒಂದು ಕಣಿವೆ ಅಥವಾ ಒಂದು ಏನಾದರೂ ಒಂದು ಬೆಟ್ಟ ಗುಡ್ಡಗಳಲ್ಲಿ ಹರಿಯೋದಿಲ್ಲ. ಆಲ್ಮೋಸ್ಟ್ ಏನಪ್ಪ ಅಂದರೆ ಪ್ಲೇನ್ ಜೆಂಟಲ್ ಸ್ಲೋಪದಲ್ಲಿ ಹರಿತೈತೆ. ಬಟ್ ಇದರ ಒಂದು ಲೆಂತ್ ಆಲ್ಮೋಸ್ಟ್ ಎಕ್ಸಾಕ್ಟ್ ಒಂದು ಲೆಂತ್ ನಾವು ನೋಡಿದರೆ 2900 ಕಿಲೋಮೀಟರ್ ಲೆಂತು. ಆ್ಯಂಡ್ ಇಟ್ ಈಸ್ ದ ಒನ್ ಆಫ್ ದಿ ಲಾಂಗೆಸ್ಟ್ ರಿವರ್ ಆಫ್ ದಿ ವರ್ಲ್ಡ್. ಲಾಂಗೆಸ್ಟ್ ರಿವರ್ ಯಾವುದು ವರ್ಲ್ಡಲ್ಲಿ? ನೈಲ್, ಹೌದಾ, ನೈಲ್ ರಿವರ್. ಇನ್ನು ಲಾರ್ಜೆಸ್ಟ್ ರಿವರು ಅಮೆಜಾನ್. ಓಕೆ, ಅಮೆಜಾನ್ ರಿವರ್. A little over third of the Indus basin is located in India, ಲದ್ದಾಖ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನಮ್ಮದು ಈ ಸಿಂಧು ನದಿ ಇದೆಯಲ್ಲ, ಸಿಂಧು ನದಿ ಓನ್ಲಿ 1/3 ಭಾಗ ಮಾತ್ರ ನಮ್ಮದು ಇಂಡಿಯಾದಲ್ಲಿದೆ, 1/3 ಭಾಗ. ಇನ್ನು 2/3 ಏರಿಯಾ ಏನಿದೆ ಆಲ್ಮೋಸ್ಟ್ ಪಾಕಿಸ್ತಾನ ಎಂಟ್ರಿ ಆಗಿದೆ. ಓಕೆ, ನೋಡಿದ್ವಲ್ಲ ಇನ್ನೊಂದು ಇಂಡಸ್ ಫ್ಲೋ ಪ್ಯಾಟರ್ನ್ ಯಾವ ಥರ ಇದೆ ಅಂತ. ಓಕೆ, ಇನ್ನು ಇದು ನೋಡಿ ಇಂಪಾರ್ಟೆಂಟ್, ಇಲ್ಲಿ ಒಂದು ಡ್ಯಾಮ್ ಕೊಡಲಿಲ್ಲ, ನೀವು ಒಂದು ಎಕ್ಸ್ಟ್ರಾ ಲೊಕೇಟಿಗೆ ಮಾತ್ರ ಒಂದು ಅಟ್ಲಾಸಲ್ಲಿ ಡ್ಯಾಮ್ ಯಾವ ನದಿಗೆ ಒಂದು ಡ್ಯಾಮ್ ಕಟ್ಟಿದಾರಂತೆ. ಕರೆಂಟ್ ಅಫೇರ್ಸ್ ನೀವು ನೋಡ್ಕೊತಾ ಇರಬೇಕು. ಓಕೆ, ಕರೆಂಟ್ ಅಫೇರ್ಸ್ ನೋಡ್ಕೊತಾರೆ, ಯಾವ ನದಿಗೆ ಡ್ಯಾಮ್ ಕಟ್ಟಲಾಗಿದೆ ಮತ್ತು ಯಾವ ನದಿಗಳು ಯಾವ ಒಂದು ನದಿಯ ಒಂದು ದಡದಲ್ಲಿ ಯಾವ ಒಂದು ಸಿಟಿಗಳು ಲೊಕೇಟ್ ಆಗಿದೆ ಅಂತೆ. ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೊಟ್ಟಿದ್ದಾರೆ ನೋಡಿ. ಅಕಾರ್ಡಿಂಗ್ ಟು ದಿ ರೆಗ್ಯುಲೇಷನ್ ಆಫ್ ದಿ ಇಂಡಸ್ ವಾಟರ್ ಟ್ರೀಟಿ 1960 1960ರಲ್ಲಿ ಒಂದು ಇಂಡಸ್ ವಾಟರ್ ಟ್ರೀಟಿ ಆಯಿತು. ಇದು ಒಂದು ಸಿಂಧು ನದಿ ಒಂದು ಒಪ್ಪಂದ ಆಯಿತು. ಯಾರ ನಡುವೆ? ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ. ಯಾರು ಇದ್ದರು ಅವಾಗ? ಇಂಡಿಯಾ ಪಾಕಿಸ್ತಾನಲ್ಲಿ. ಇಂಡಿಯಾದಲ್ಲಿ ಯಾರಿದ್ರು? ಪ್ರೈಮ್ ಮಿನಿಸ್ಟರು ಜವಾಹರ್ಲಾಲ್ ನೆಹರು ಇದ್ದರು. ಮತ್ತು ಪಾಕಿಸ್ತಾನದಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಿಲ್ಲ, ಅವಾಗ ಒಂದು ಪ್ರೆಸಿಡೆಂಟ್ ಇತ್ತು. ಪ್ರೆಸಿಡೆಂಟ್ ಯಾರಿದ್ರು ಅಂದರೆ ಅಯೂಬ್ ಖಾನ್ ಅಂತ ಇದ್ದರು. ಮೊಹಮ್ಮದ್ ಅಯೂಬ್ ಖಾನು ಅವರು ಪ್ರೆಸಿಡೆಂಟ್ ಆಗಿದ್ದರು. ಓಕೆ, ಅವರೊಂದು ಇಬ್ಬರು ನಡುವೆ ಏನಾದರೆ ಒಂದು ಇಂಡಸ್ ವಾಟರ್ ಟ್ರೀಟಿ ಅಥವಾ ಒಂದು ಸಿಂಧು ನದಿ ಒಂದು ಒಪ್ಪಂದ ಆಯಿತು 1960ರಲ್ಲಿ. ಓಕೆ, ಏನಪ್ಪ ಅಂದ್ರೆ ಈ ಟ್ರೀಟಿ ಒಂದು ವಿಶೇಷತೆ ಏನಂದರೆ ಓನ್ಲಿ 20% ಆಫ್ ದಿ ವಾಟರ್ ಕೇರ್ಡ್ ಬೈ ದಿ ಇಂಡಸ್ ರಿವರ್ ಓನ್ಲಿ. ಅವು ಏನು ಮಾಡ್ಬೇಕಂದ್ರೆ ಓನ್ಲಿ 20% ಮಾತ್ರ ನಾವು ಯೂಸ್ ಮಾಡಬೇಕಿತ್ತು. ಇನ್ನು 80% ಯಾರು ಯೂಸ್ ಮಾಡಬೇಕಿತ್ತು ಅಂದರೆ ಪಾಕಿಸ್ತಾನ ಯೂಸ್ ಮಾಡಬೇಕಿತ್ತು. ಇವನ್ ಕೂಡ ನಾವು ಈ ಒಂದು ಇದು ಕೂಡ ಒಂದು ಪಾಲನೆ ಆಗೈತಿ, ಪಾಲಿಸ್ಕೊಂಡು ಬರತ್ತೀವಿ ನಾವು. ಇವನ್ ಕೂಡ ಒಂದು 20% ಇಂಡಿಯಾ ಏನು ಮಾಡಿದೆ ಅಂದರೆ 20% ಇನ್ನೂ ಕೂಡ ಒಂದು ಕರೆಕ್ಟಾಗಿ ಯೂಟಿಲೈಸ್ ಮಾಡತ್ತಿಲ್ಲ. ಓನ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಒಂದು ಆಲ್ಮೋಸ್ಟು 10 to 15%
10-15% ನಾವು ಓನ್ಲಿ ಯೂಸ್ ಮಾಡತ್ತೀವಿ. ಬಟ್ ರಿಮೈನಿಂಗ್ 5% ನಾವು ಇನ್ನೂ ಹಾಗೆ ಖಾಲಿ ಏನು ಮಾಡತ್ತೀವಿ ಅಂದ್ರೆ ಹಂಗೆ ಹರ್ಸಾಕತ್ತೀವಿ. ಸೊ ಈ ಒಂದು ಮೋದಿ ಗೌರ್ಮೆಂಟ್ ಏನು ಮಾಡ್ತೈತಿ, ಆಲ್ಮೋಸ್ಟು ಈ 5% ಕೂಡ ನಾವು ಏನು ಮಾಡಬೇಕು, ಇದನ್ನ ಯೂಟಿಲೈಸ್ ಮಾಡ್ಬೇಕಂತಂದು ಆಲ್ಮೋಸ್ಟ್ ಒಂದು ಮಲ್ಟಿಪರ್ಪಸ್ ವ್ಯಾಲಿ ಪ್ರಾಜೆಕ್ಟ್ ಅಥವಾ ಒಂದು ಇರಿಗೇಷನ್ ಸಂಬಂಧ ಮಾಡ್ತೀವಿ, ನಾವು ಯೂಸ್ ಮಾಡತ್ತೀವಿ. ಓಕೆ, ನೋಡಿ ದಿಸ್ ವಾಟರ್ ಈಸ್ ಯೂಸ್ಡ್ ಫಾರ್ ಇರಿಗೇಷನ್ ಇನ್ ಪಂಜಾಬ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಇರಿಗೇಷನ್ ಸಂಬಂಧ ಅಥವಾ ಒಂದು ನೀರಾವರಿ ಸಂಬಂಧ ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ಪಂಜಾಬ್, ಹರಿಯಾಣ. ಓಕೆ, ಪಂಜಾಬ್, ಹರಿಯಾಣ ಆ್ಯಂಡ್ ಸದರ್ನ್ ಆ್ಯಂಡ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ರಾಜಸ್ಥಾನ್. ಓಕೆ, ಅಲ್ಲಿ ನಾವು ಒಂದು ಇರಿಗೇಷನ್ ಸಂಬಂಧ ಯೂಸ್ ಮಾಡ್ತಿದ್ದೀವಿ. ಓಕೆ, ಹಾಂ, ಈ ಅಕಾರ್ಡಿಂಗ್ ಟು ಇಂಡಸ್ ವಾಟರ್ ಟ್ರೀಟಿ ಯಾವ 3 ನದಿಗಳು ನಮಗೆ ಇಂಡಿಯಾಗೆ ಬರ್ತಾವೆ ಮತ್ತು 3 ನದಿಗಳು ಯಾವ ಬರ್ತಾವೆ ಅಂದರೆ RBS ಒಂದು ಟ್ರಿಕ್ಸ್. RBS ಯಾವುದು? RBS ಅಂದರೆ ರಿವರ್ ರಾವಿ ಇದೆ, ಬಿಯಾಸ್ ಇದೆ ಮತ್ತು ಸತ್ಲೂಜ್ ಇದೆ. ಸತ್ಲೂಜ್ ಇವು 3 ನದಿಗಳು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಇಂಡಿಯಾ ಒಂದು ಸಾವರ್ನಿಟಿ ಮೀನ್ಸ್ ಇಲ್ಲಿ ಏನಾದರೂ ಮಾಡ್ಬೋದು. ಮೀನ್ಸ್ ಅಂದ್ರೆ ಯಾವುದೇ ಒಂದು ಡ್ಯಾಮ್ ಕಟ್ಬೋದು, ಯಾವುದೇ ಒಂದು ಇರಿಗೇಷನ್ ಮಾಡ್ಬೋದು, ಅಥವಾ ಒಂದು ಏನು ಬೇಕಾದ್ರೂ ನಾವು ಇಲ್ಲಿ 20% ನಾವು ಇದನ್ನ ಒಂದು ನೀರನ್ನ ನಾವು ಸಂಪೂರ್ಣವಾಗಿ ನಮಗೆ ಒಂದು ಯೂಸ್ ಮಾಡಲಿಕ್ಕೆ ನಮಗೊಂದು ಹಕ್ಕಿದೆ, 20% ವಾಟರ್ನ. ಓಕೆ, ಇನ್ನು ಇವರು ಇಂಡಸ್ ಇದೆಲ್ಲ, ಇಂಡಸ್, ಜೇಲಂ ಮತ್ತು ಚೀನಾಬ್ ಈ 3 ನದಿಗಳು ಇವರು ಪಾಕಿಸ್ತಾನ ಯೂಸ್ ಮಾಡ್ತಾರೆ. ಅವರೊಂದು ಸಾವರ್ನಿಟಿ ರಿವರ್ಸ್. ಈ ಒಂದು 3 ರಿವರ್ ನಮಗೆ ಇವು ನಮ್ಮೊಂದು ಸಾರ್ವಭೌಮ ರಿವರ್. ಓಕೆ, ಈ ಥರ. ಇನ್ನು ಗಂಗಾ ರಿವರ್ ಸಿಸ್ಟಮ್ ನೋಡೋಣ. ಗಂಗಾ ರಿವರ್ ಯಾವ ಥರ ಒಂದು ಅದರ ಒಂದು ಮೂಲ ಯಾವುದು, ಅದು ಎಲ್ಲೆಲ್ಲಿ ಹರಿತಿದೆ ಅಂತ ನೋಡೋಣಂತೆ. ನೋಡಿ, ದ ಹೆಡ್ ವಾಟರ್ ಆಫ್ ದಿ ಗಂಗಾ ಕಾಲ್ಡ್ ಭಾಗೀರಥಿ. ಹೆಡ್ ವಾಟರ್ ಏನಪ್ಪ ಅಂದರೆ ಫಸ್ಟು ಭಾಗೀರಥಿ, ಒಂದು ಫಸ್ಟ್ ಭಾಗೀರಥಿ ಇರ್ತೈತಿ, ಮೀನ್ಸ್ ಗಂಗಾ ಅಲ್ಲ. ಇದರೊಂದು ಹೆಡ್ ವಾಟರ್ ಏನಂದರೆ ಭಾಗೀರಥಿ. ಭಾಗೀರಥಿಯಲ್ಲಿ ಹೊಡಿತದೆ ಅಂದರೆ ಇದು ಗಂಗೋತ್ರಿ. ಗಂಗೋತ್ರಿ ಒಂದು ಗ್ಲೇಷಿಯರ್ ಅಲ್ಲ, ಅಥವಾ ಒಂದು ಗಂಗೋತ್ರಿ ಒಂದು ಹಿಮ ನದಿಯಲ್ಲಿ ಗಂಗೋತ್ರಿ ಹುಟ್ಟುತ್ತೈತಿ. ಗಂಗೋತ್ರಿ ಹುಟ್ಟಿ ಆಮೇಲೆ ಏನು ಮಾಡ್ತದೆ ಅಂದರೆ ಭಾಗೀರಥಿ ಭಾಗೀರಥಿ ರಿವರ್ ಇರ್ತದೆ. ಭಾಗೀರಥಿ ರಿವರ್ ಎಲ್ಲಿ? ಗಂಗೋತ್ರಿಯಲ್ಲಿ. ಆಮೇಲೆ ಅಲಕ್ನಂದ ರಿವರ್ ಅಂತ, ಅಲಕ್ನಂದ ರಿವರ್ ಇದು ಕೇದಾರ್ನಾಥಲ್ಲಿ ಅಲಕ್ನಂದ ರಿವರ್ ಇರ್ತದೆ. ಓಕೆ, ಇವೆರಡು ಮರ್ಜ್ ಆಗ್ತಾವೆ. ಈ ಭಾಗೀರಥಿ ರಿವರ್ ಮತ್ತು ಅಲಕ್ನಂದ ರಿವರ್ ಮರ್ಜ್ ಆಗಿ, ಆ ಮರ್ಜ್ ಆಗುವ ಪ್ಲೇಸ್ ಏನು ಕರಿತೀವಿ ಅಂದರೆ ನಾವು ದೇವಪ್ರಯಾಗ್ ಅಂತ ಕರಿತೀವಿ. ದೇವಪ್ರಯಾಗ್. ಓಕೆ, ಆ ಮರ್ಜ್ ಆಗೋ ಪ್ಲೇಸ್ ಇದೆಲ್ಲ, ಆ ಮರ್ಜ್ ಆಗೋ ಪ್ಲೇಸು ದೇವಪ್ರಯಾಗು. ಆ ಮರ್ಜ್ ಆಗೋ ಆದಮೇಲೆ ತಕ್ಷಣ ಏನು ಮಾಡ್ತೀವಿ ಅಂದ್ರೆ ನಾವು ಏನು ಕರಿತೀವಿ ಅಂದರೆ ಗಂಗಾ ಅಂತ ಕರಿತೀವಿ. ಅಲ್ಲಿ ಮಟ್ಟ ಏನಪ್ಪ ಅಂದರೆ ಇದು ಗಂಗಾ ಆಗಿರೋಂಗಿಲ್ಲ, ಓನ್ಲಿ ಏನಪ್ಪ ಅಂದರೆ ಭಾಗೀರಥಿ ಅಂತ ಕರಿತೀವಿ ನಾವು. ಓಕೆ, ಆಮೇಲೆ ಯಾವಾಗ ಒಂದು ಎರಡು ಭಾಗೀರಥಿ ಮತ್ತು ಅಲಕ್ನಂದ ಸೇರಿ ಯಾವಾಗ ಒಂದು ಮರ್ಜ್ ಆಗುತ್ತಲ್ಲ, ಆ ಒಂದು ಮರ್ಜ್ ಆಗೋ ರಿವರ್ ಏನು ಕರಿತೀವಿ ಅಂತ ನಾವು ಗಂಗಾ ಅಂತ ಕರಿತೀವಿ. ಓಕೆ, ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಪ್ರದೇಶ ಇದೆಯಲ್ಲ, ಯಾವಾಗ ಗಂಗೋತ್ರಿ, ಭಾಗೀರಥಿ ಮತ್ತು ಅಲಕ್ನಂದ ಇರುವ ಒಂದು ಪ್ರದೇಶ ಇದೆಯಲ್ಲ, ಅದೇನಪ್ಪ ಅಂದರೆ ಆಲ್ಮೋಸ್ಟು ಹಿಮಾಲಯನ್ ರೇಂಜ್ ಇದೆ. ಓಕೆ, ಹಿಮಾಲಯನ್ ರೇಂಜಸ್ ಮೀನ್ಸ್ ಅಲ್ಲಿ ಪ್ಲೇನ್ ಇಲ್ಲ, ಪ್ಲೇನ್ ಅಥವಾ ಒಂದು ಮೈದಾನ ಪ್ರದೇಶ ಇಲ್ಲ. ಯಾವಾಗ ಒಂದು ಮೈದಾನ ಪ್ರದೇಶಕ್ಕೆ ಬರ್ತಲ್ಲ ಗಂಗಾ, ಮೈದಾನ ಪ್ರದೇಶಕ್ಕೆ ಎಲ್ಲಿ ಬರ್ತದೆ ಅಂದರೆ ಹರಿದ್ವಾರ ಇದೆಯಲ್ಲ, ಆ ಹರಿದ್ವಾರ ಯಾವಾಗ ಒಂದು ಎಂಟ್ರಿ ಆಗುತ್ತಲ್ಲ ಆ ಹರಿದ್ವಾರಕ್ಕೆ, ಅಲ್ಲಿ ಏನಾಗ್ತಂದರೆ ಪ್ಲೇನಲ್ಲಿ ಎಂಟ್ರಿ ಆಗ್ತಾಳೆ. ಮೀನ್ಸ್ ಒಂದು ಸಮತಟ್ಟಾದ ಭೂಮಿಯಲ್ಲಿ ಎಂಟ್ರಿ ಆಗುತ್ತೆ. ಆವಾಗ ಅಲ್ಲಿ ಮಟ್ಟ ಏನಪ್ಪ ಅಂದರೆ ಫುಲ್ಲು ಮೌಂಟೇನ್ ರೇಂಜಸ್ಸಲ್ಲಿ ಅಥವಾ ಒಂದು ಹಿಮಾಲಯ ಒಂದು ತಪ್ಪಲಿನಲ್ಲಿ ಹರಿತಿದೆ ಇದು. ಓಕೆ, ದಿ ಗಂಗಾ ಈಸ್ ಜಾಯಿಂಟ್ಲಿ ಬೈ ಮೆನಿ ಟ್ರಿಬ್ಯೂಟರಿ. ಅವು ಟ್ರಿಬ್ಯೂಟರಿ ಅಂದರೆ ಯಮುನಾ, ಘಗ್ರಾ, ಗಂಡಕ್, ಕೋಸಿ, ಇನ್ನೂ ಭಾಳ ಅದಾವೆ. ಜಸ್ಟ್ ಒಂದು NCERT ಕೊಟ್ಟಿದ್ದಾರಲ್ಲ ಒಂದು ನಾನು ಜಸ್ಟ್ ಹೇಳ್ತದೆ ನಿಮಗೆ. ದ ರಿವರ್ ಯಮುನಾ ರೈಸಸ್ ಫ್ರಮ್ ದಿ ಯಮುನೋತ್ರಿ. ಇನ್ನು ಯಮುನಾ ನೋಡಿದರೆ, ರಿವರ್ ಯಮುನಾ ಬಗ್ಗೆ ನೋಡಿದರೆ ಇದು ಯಮುನೋತ್ರಿ ಗ್ಲೇಷಿಯರ್. ಗಂಗೋತ್ರಿ ಇದೆಯಲ್ಲ, ಗಂಗೋತ್ರಿ ಅಲ್ಲ ಲೆಫ್ಟ್ ಸೈಡ್ ಏನಪ್ಪ ಅಂದರೆ ಒಂದು ಪಶ್ಚಿಮ ಭಾಗದಲ್ಲಿ ಯಮುನೋತ್ರಿ ಇದೆ. ಇಲ್ಲೇ ಬದ್ರಿನಾಥ ಮತ್ತು ಕೇದಾರ್ನಾಥ್ ಇದೆ. ಓಕೆ, ಇವು ಚಾರ್ಧಾಮ್ ಅಂತ ನಾವು ಛೋಟಾ ಚಾರ್ಧಾಮ್ ಅಂತ ಕರಿತೀವಿ. ಓಕೆ, ಇದು ಯಮುನೋತ್ರಿ ಗ್ಲೇಷಿಯರ್ಲಿ ಹುಟ್ಟಿ ಆಮೇಲೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಪ್ಯಾರಲ್ ಆಗಿ ಹರಿತೈತೆ. ಮೀನ್ಸ್ ಗಂಗಾ ಇದೆಯಲ್ಲ, ಗಂಗಾ ಒಂದು ಪ್ಯಾರಲ್ಗೆ ಒಂದು ಇದು ಕೂಡ ಒಂದು ಯಮುನಾ ಹರಿತೈತೆ. ಓಕೆ, ಇದು ಎಲ್ಲಿ ಜಾಯ್ನ್ ಆಗುತ್ತೆ ಅಂದರೆ ಅಲಹಾಬಾದ್ ಒಂದು ಪ್ರಯಾಗರಾಜಲ್ಲಿ ಇದು ಜಾಯ್ನ್ ಆಗುತ್ತೆ ಯಮುನಾ ರಿವರು ಗಂಗಾ ನದಿಗೆ. ಓಕೆ, ನೋಡಿ, ಇದು ಯಮುನಾ ನದಿ ಎಲ್ಲಿ ಜಾಯ್ನ್ ಆಗುತ್ತಪ್ಪ ಅಂದರೆ ಅಲಹಾಬಾದ್ ಅಥವಾ ಪ್ರಯಾಗರಾಜ್ ಅಲ್ಲಿ ಜಾಯ್ನ್ ಆಗುತ್ತೆ ಗಂಗಾ ನದಿಗೆ. ಓಕೆ, ಆಲ್ಮೋಸ್ಟ್ ಏನಪ್ಪ ಅಂದರೆ ಪ್ಯಾರಲಲ್ ಆಗಿ ಸಮಾಂತರವಾಗಿ ಹರಿತಿದೆ. ಎರಡು ನಾನು ನೀನು ಇಬ್ಬರು ಹರಿಯೋಣ ಅಂತಂದರೆ, ಇಬ್ಬರು ಜೋಡಿಯಾಗಿ ಹರಿಯೋಣ ಅಂತಂದರೆ ಇಬ್ಬರು ಸಮವಾಗಿ ಹರಿತಾರೆ ಇವರು, ಯಾರು? ಗಂಗಾ ಮತ್ತು ಯಮುನಾ. ಓಕೆ, ದಿ ಘಗ್ರಾ, ದಿ ಗಂಡಕ್ ಆ್ಯಂಡ್ ದಿ ಕೋಸಿ ರೈಸ್ ಇನ್ ನೇಪಾಳ್ ಹಿಮಾಲಯ. ನೋಡಿ, ಇವು ಇದಾವಲ್ಲ ಗಂಗಾ ಒಂದು ಟ್ರಿಬ್ಯೂಟರಿ ಉಪನದಿಗಳು, ಘಗ್ರಾ ಆಯಿತು, ಗಂಡಕ್ ಆಯಿತು, ಕೋಸಿ, ತೀಸ್ತಾ ಇವ ಬ್ರಹ್ಮಪುತ್ರ ರಿವರ್ಗೂ ಇದು ಉಪನದಿಯಾಗಿದೆ. ಘಗ್ರಾ, ಗಂಡಕ್, ಕೋಸಿ ಮತ್ತು ಗೋಮತಿ ಇವೇನಪ್ಪ ಅಂದರೆ ಇವೆಲ್ಲ ಏನು ಮಾಡ್ತಾವೆ, ಇವು ಹಿಮಾಲಯನ್ ಅಥವಾ ಒಂದು ಟಿಬೆಟಲ್ಲಿ ಇವು ಹರಿತಾವೆ. ನೇಪಾಳದಲ್ಲಿ ನೇಪಾಳ ಮೇಲೆ ಅಂತ ಅಪ್ಪರ್ ಪಾರ್ಟ್ ಟಿಬೆಟಲ್ಲಿ ಇವು ಹರಿತಾವೆ. ಓಕೆ, ಅಲ್ಲಿ ಹುಟ್ಟುತ್ತಾವೆ. ದೇ ಆರ್ ದ ರಿವರ್ಸ್ ವಿಚ್ ಫ್ಲಡ್ ಪಾರ್ಟ್ಸ್ ಆಫ್ ದಿ ನಾರ್ದರ್ನ್ ಪ್ಲೇನ್ಸ್ ಎವ್ರಿ ಇಯರ್, causing widespread damage to the life and property, whereas they enrich the soil for agriculture use. ಆಲ್ಮೋಸ್ಟ್ ಏನಪ್ಪ ಅಂದರೆ ನಿಮಗೆ ಹೇಳಿದಾಗೆ ಫ್ಲಡ್ ಯಾವಾಗ ಒಂದು ಪ್ಲೇನ್
ಪ್ಲೇನ್ ಏರಲ್ಲಿ ಬರ್ತಲ್ಲ, ನಿಮಗೆ ಅಪ್ಪರ್ ಕೋರ್ಸ್, ಮಿಡಲ್ ಕೋರ್ಸ್ ಮತ್ತು ಲೋವರ್ ಕೋರ್ಸ್ ಬಗ್ಗೆ ನಿಮಗೆ ಹೇಳಿದ್ದೆ. ಓಕೆ, ಯಾವಾಗ ಒಂದು ರಿವರ್ ಪ್ಲೇನ್ ಏರಿಯಾ ಬರುತ್ತೆ ನೋಡಿ, ಪ್ಲೇನ್ ಏರಿಯಾ ಬರುತ್ತಲ್ಲ, ಆ ಪ್ಲೇನ್ ಏರಿಯಾ ಬಂದಾಗ ಏನಪ್ಪ ಅಂದರೆ ರಿವರ್ ಇಂಡಿಪೆಂಡೆಂಟಾಗಿ ಹರಿತೈತೆ. ಮೀನ್ಸ್ ಅದಕ್ಕೆ ಇಷ್ಟ ಬಂದಂಗೆ ಹರಿತೈತೆ. ಮೀನ್ಸ್ ಅದೊಂದು ರಿವರ್ ಚೇಂಜ್ ಮಾಡುವ ಒಂದು ಕೋರ್ಸ್ ಇರುತ್ತಲ್ಲ, ಒಂದು ದಿಕ್ಕನ್ನು ಬದಲಿಸ್ಬಿಡ್ತೈತಿ. ರಿವರ್ ಹರಿಯೋ ಒಂದು ದಿಕ್ಕನ್ನು ಚೇಂಜ್ ಮಾಡಿಬಿಡ್ತೈತಿ, ನದಿ ಹರಿಯೋ ದಿಕ್ಕನ್ನು ಚೇಂಜ್ ಮಾಡಿಬಿಡ್ತೈತಿ. ಎಲ್ಲಿ ಬೇಕಾದ್ರೆ ಇಂಡಿಪೆಂಡೆಂಟಾಗಿ ಹರಿಬಿಡ್ತೈತಿ, ನಂಗೆ ಸ್ವತಂತ್ರ. ಈಗ ಆಲ್ಮೋಸ್ಟ್ ಪ್ಲೇನ್, ನಾ ಎಲ್ಲಿ ಬೇಕಾದ್ರೆ ಹರಿಬೋದು ಅಂತಂದು ಈ ಥರ ಒಂದು ಮಳೆಗಾಲದಲ್ಲಿ ಈ ಥರ ಒಂದು ಫುಲ್ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಇವು ಸರ್ವಕಾಲಿಕ ನದಿಗಳು, ಮೀನ್ಸ್ ಪೆರೆನಿಯಲ್ ರಿವರ್ ಆಗಿರ್ತಾವೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಫುಲ್ ಯಾವಾಗಲೂ ನೀರು ಇರ್ತಾವೆ. ಆ ಒಂದು ಮಳೆಗಾಲದಲ್ಲಿ ಇನ್ನೂ ಹೆಚ್ಚು ಜಾಸ್ತಿ ನೀರು ಬರೋದ್ರಿಂದ ಇಲ್ಲಪ್ಪ ಅಂದರೆ ಇಲ್ಲಿ ಫುಲ್ಲು ಫ್ಲಡ್ ಆಗಿಬಿಡ್ತೈತೆ. ಮೀನ್ಸ್ ಇಲ್ಲಿ ಎಲಿವೇಟೆಡ್ ಲ್ಯಾಂಡ್ ಇರೋಂಗಿಲ್ಲ. ಯಾವ ಥರ ಒಂದು ಅಪ್ಪರ್ ಕೋರ್ಸಲ್ಲಿ, ಮಿಡಲ್ ಕೋರ್ಸಲ್ಲಿ ಎಲಿವೇಟೆಡ್ ಲ್ಯಾಂಡ್ ಇತ್ತು. ಬಟ್ ಇಲ್ಲಿ ಫ್ಲಡ್ ಪ್ಲೇನಲ್ಲಿ ನೋ ಎಲಿವೇಟೆಡ್ ಲ್ಯಾಂಡ್. ಸೊ ಒಂದು ಸಮತಟ್ಟಾಗಿ ಭೂಮಿ ಇರೋದ್ರಿಂದ ಏನಪ್ಪ ಅಂದರೆ ರಿವರು ಫುಲ್ಲು ಎಲ್ಲೆಲ್ಲಿ ಮನೆ ಇದಾವಲ್ಲ ಅಲ್ಲಿ ಫುಲ್ ಕೊಚ್ಕೊಂಡು ಎಲ್ಲೆಲ್ಲಿ ಬೇಕಲ್ಲಿ ಹರಿದು ಬಿಡ್ತೈತಿ. ಈ ಥರ ಹರಿದ್ರಿಂದ ಏನಂತಂದರೆ ಒಂದು ಪ್ರವಾಹ ಆಗ್ತೈತಿ. ಪ್ರವಾಹ ಪೀಡಿತ ಪ್ರದೇಶ ಅಂತ ಕರಿತೀವಿ ನಾವು. ಓಕೆ, ನಿಮ್ಗೆ ಗೊತ್ತಿರಬೇಕು, ಇಲ್ಲೆಲ್ಲ ಕೋಸಿ ಇದೆ, ಕೋಸಿ ನದಿ. ಕೋಸಿ ಇದು ಬಿಹಾರದ ಒಂದು ಕಣ್ಣೀರು ನದಿ ಕರಿತೀವಿ ನಾವು. ಬಿಹಾರನ ಒಂದು ಕಣ್ಣೀರು ನದಿ ಕೋಸಿ ನದಿ, ಬೆಂಗಾಲ್ನ ಒಂದು ದಾಮೋದರ ನದಿ. ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪ್ರವಾಹ ಪೀಡಿತ ಪ್ರದೇಶ ಆಗಿದಾವೆ. ಇಲ್ಲ ಅಸ್ಸಾಮಲ್ಲಿ ಬ್ರಹ್ಮಪುತ್ರ ನದಿ. ಓಕೆ, ಇವೇನಪ್ಪ ಅಂದರೆ ಪ್ಲೇನ್ ಏರಿಯಾ. ಯಾವಾಗ ಒಂದು ರಿವರ್ ಪ್ಲೇನ್ ಏರಿಯಾ ಬರುತ್ತೆ ನೋಡಿ, ಪ್ಲೇನ್ ಏರಿಯಾಗ ಆ ಪ್ಲೇನ್ ಏರಿಯಾ ಬಂದಾಗ ಏನಪ್ಪ ಅಂದರೆ ಆಲ್ಮೋಸ್ಟು ಅದು ಇಂಡಿಪೆಂಡೆಂಟ್ ಆಗಿರ್ತೈತಿ. ಓಕೆ, ದ ಮೇನ್ ಟ್ರಿಬ್ಯೂಟರೀಸ್ ವಿಚ್ ಕಮ್ ಫ್ರಮ್ ಪೆನಿನ್ಸುಲಾರ್ ಅಪ್ಲ್ಯಾಂಡ್ಸ್ ಯಾವಪ್ಪ ಅಂದರೆ ಪೆನಿನ್ಸುಲಾರಿಂದ ಒಂದು ಪರ್ಯಾಯ ಪ್ರಸ್ಥಭೂಮಿಯಿಂದ ಯಾವ ನದಿಗಳು ಜಾಯ್ನ್ ಆಗ್ತಾವೆ ಅಂದರೆ ಚಂಬಲ್ ನೋಡಿ, ಚಂಬಲ್ಲು, ಬೇತ್ವಾ ಮತ್ತು ಇನ್ನೊಂದು ಇದೆ ಕೇನ್ ಅಂತ, ಸೋನು. ಇವೇನಪ್ಪ ಅಂದರೆ ಒಂದು ಪರ್ಯಾಯ ಪ್ರಸ್ಥಭೂಮಿಯಿಂದ ಮೇಲೆ ಬರ್ತಾವೆ, ಈ ಥರ ಹರಿತಾವೆ. ಓಕೆ, ಅಪ್ಲ್ಯಾಂಡ್ ಆಗಿ ಹರಿತಾವೆ. These rise from the semi-arid areas, have shorter courses and do not carry much water in them. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾವು ಏನಪ್ಪ ಅಂದರೆ ಮಳೆ ಕಡಿಮೆ ನೋಡ್ತೀವಿ. ಓಕೆ, ಮಳೆ ಕಡಿಮೆ ನೋಡ್ತೀವಿ ಮತ್ತು ಇವು ಗ್ಲೇಷಿಯರ್ ಇಲ್ಲಿ ಏನಿರೋಂಗಿಲ್ಲ. ಸೊ ಇಲ್ಲಪ್ಪ ಅಂದರೆ ಇಲ್ಲಿ ಒಂದು ರಿವರ್ ಕೆಪಾಸಿಟಿ ಕಡಿಮೆ ಇರ್ತೈತಿ. ಆಲ್ಮೋಸ್ಟ್ ಇಲ್ಲಿ ಒಂದು ಹೂಳು ಅಥವಾ ಒಂದು ಮರಳು ಏನಪ್ಪ ಅಂದರೆ ಕೆಪಾಸಿಟಿ ತೊಗೊಂಡು ಹೋಗೋಷ್ಟು ಕೆಪಾಸಿಟಿ ಇರೋಂಗಿಲ್ಲ. ಓಕೆ, ದಿ ಗಂಗಾ ಫ್ಲೋಸ್ ಈಸ್ಟ್ ವರ್ಡ್ಸ್ ಟಿಲ್ ಫರಕ್ಕಾ. ಆಲ್ಮೋಸ್ಟ್ ಏನಪ್ಪ ಅಂದರೆ ಗಂಗಾ ನೋಡಿ, ಗಂಗಾ ಏನಪ್ಪ ಅಂದರೆ ಆಲ್ಮೋಸ್ಟ್ ಈಸ್ಟಾಗಿ ಹರಿತೈತೆ. ಓಕೆ, ಪೂರ್ವಾಭಿಮುಖವಾಗಿ ಹರಿತೈತೆ ಆಲ್ಮೋಸ್ಟ್. ಬಟ್ ಎಲ್ಲಿ ಮಟ್ಟ ಅಂದರೆ ಫರಕ್ಕ ಐತಲ್ಲ, ಫರಕ್ಕ ಬ್ಯಾರೇಜ್ ಕಟ್ಟಿದ್ವಿ ನಾವು. ಒಂದು ಫರಕ್ಕದಲ್ಲಿ ಒಂದು ಫರಕ್ಕ ಬ್ಯಾರೇಜ್ ಕಟ್ಟಿದ್ವಿ. ಬ್ಯಾರೇಜ್ ಅಂದರೆ ಒಂದು ಅಡ್ಡಲಾಗಿ ಒಂದು ಡ್ಯಾಮ್ ಕಟ್ಟಿದ್ವಿ. ಓಕೆ, ಆ ಡ್ಯಾಮ್ ಅಲ್ಲಿ ಮಟ್ಟ ಏನಪ್ಪ ಅಂದರೆ ಈಸ್ಟ್ ವರ್ಡ್ ಹರಿತೈತಿ. ಆಲ್ಮೋಸ್ಟ್ ಇಲ್ಲಿ ಏನಾಗುತ್ತೆ ಫರಕ್ಕ ಬ್ಯಾರೇಜಲ್ಲಿ ಡಿಸ್ಟ್ರಿಬ್ಯೂಟರಿ ಆಗ್ತೈತೆ. ಓಕೆ, ವೆಸ್ಟ್ ಬೆಂಗಾಳಿಗೆ ನಾವು ನೀರು ಬೇಕಾಗಿ ಏನು ಮಾಡ್ತೀವಿ ನಾವು, ಒಂದು ಡಿಸ್ಟ್ರಿಬ್ಯೂಟರಿ ರಿವರ್ ಅಂತ ಕರಿತೀವಿ. ಒಂದು ಭಾಗೀರಥಿ ಅಥವಾ ಹೂಗ್ಲಿ ಅಂತ ಕರಿತೀವಿ. ಹೂಗ್ಲಿ ರಿವರ್ ಏನಪ್ಪ ಅಂದರೆ ಇದು ಒಂದು ಡಿಸ್ಟ್ರಿಬ್ಯೂಟರಿ ರಿವರ್. ಮೀನ್ಸ್ ಹೊರ ಹೋಗುವ ನದಿಗಳು ಕರಿತೀವಿ ನಾವು. ಉಪನದಿಗಳಲ್ಲ, ಹೊರ ಹೋಗುವ ನದಿಗಳು. ಇವು ಏನಪ್ಪ ಅಂದರೆ ಸಾಕಪ್ಪ ನಿನ್ನ ಸಾಕು ನನಗೆ ಅಂತಂದು ಹೊರಗೆ ಬರ್ತೀನಲ್ಲ ಆ ಥರ ಇವು ಹೊರಬರುವ ನದಿಗಳು. ಇವು ಏನಪ್ಪ ಅಂದರೆ ಡಿಸ್ಟ್ರಿಬ್ಯೂಟರಿ ಹುಗ್ಲಿ. ಓಕೆ, ಹುಗ್ಲಿ ನದಿ. ಆಮೇಲೆ ಇಲ್ಲೊಂದು ಜಾಯ್ನ್ ಆಗುತ್ತೆ, ಇಲ್ಲೊಂದು ರಿವರ್ ಜಾಯ್ನ್ ಆಗಿ ಆಮೇಲೆ ಇದು ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗಿ ಏನಾಗುತ್ತೆ ಪದ್ಮ ಅಂತ ಕರೆಸ್ಕೋತೈತಿ ಗಂಗಾ ರಿವರ್. ಓಕೆ, ಗಂಗಾ ರಿವರ್ ಫರಕ್ಕ ಬ್ಯಾರೇಜಲ್ಲಿ ಡೈವರ್ಟ್ ಆಗ್ತೈತಿ. ಒಂದು ಹೂಗ್ಲಿ ಅಂತ ಕರಿತೀವಿ ನಾವು. ಇನ್ನೊಂದು ಏನಪ್ಪ ಅಂದರೆ ಇದು ಬಂಗಾಳಕ್ಕೆ ಹೋಗಿ ಅಥವಾ ಬಾಂಗ್ಲಾದೇಶಕ್ಕೆ ಹೋಗಿ ಪದ್ಮ ಅಂತ ಕರೆಸ್ಕೋತೈತಿ. ಓಕೆ, ದಿಸ್ ಈಸ್ ದ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ದಿ ಗಂಗಾ ಡೆಲ್ಟಾ. ದ ರಿವರ್ ಬೈಫರ್ಕೇಟ್ಸ್ ಹಿಯರ್. ದಿ ಭಾಗೀರಥಿ ಹೂಗ್ಲಿ ಫ್ಲೋಸ್ ಸೌತ್ವರ್ಡ್ಸ್ ಥ್ರೂ ದಿ ಡೆಲ್ಟಾಯಿಕ್ ಪ್ಲೇನ್ಸ್ ಆಫ್ ಬೆಂಗಾಲ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ಡಿಸ್ಟ್ರಿಬ್ಯೂಟರಿ ನದಿ ಇದೆಯಲ್ಲ, ಯಾವುದು ಹೂಗ್ಲಿ ಮತ್ತು ಭಾಗೀರಥಿ ನದಿ ಮುಖಜ ಭೂಮಿ ಕ್ರಿಯೇಟ್ ಮಾಡ್ತಿದ್ವಿ. ಓಕೆ, ದಿ ಮೇನ್ ಸ್ಟ್ರೀಮ್ ಫ್ಲೋಸ್ ಸೌತ್ವರ್ಡ್ಸ್ ಇಂಟು ಬಾಂಗ್ಲಾದೇಶ್ ಆ್ಯಂಡ್ ಜಾಯಿನ್ ಬೈ ದಿ ಬ್ರಹ್ಮಪುತ್ರ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ಬ್ರಹ್ಮಪುತ್ರ ಜಾಯ್ನ್ ಆಗ್ತೈತಿ. ಆಮೇಲೆ ಲೇಟರ್ ಬ್ರಹ್ಮಪುತ್ರ ಜಾಯ್ನ್ ಆಗ್ತೈತಿ ಇಲ್ಲಿ ಬಾಂಗ್ಲಾದೇಶದಲ್ಲಿ. ಫರ್ದರ್ ಡೌನ್ ಸ್ಟ್ರೀಮ್ ಇಟ್ ಇಸ್ ನೋನ್ ಆಸ್ ದಿ ಮೇಘ್ನಾ. ಆಲ್ಮೋಸ್ಟ್ ಏನಪ್ಪ ಅಂದರೆ ಮೇಘ್ನಾ ಅಂತ ಕರೆಸ್ಕೋತೈತಿ. ಆಮೇಲೆ ಫರ್ದರ್ ಡೌನ್ ಸ್ಟ್ರೀಮ್ ಏನು ಮೇಘ್ನಾ ಅಂತ ಕರೆಸ್ಕೋತೈತಿ ನೋಡಿ. ಮೇಘ್ನಾ ಇದನ್ನು ಗಂಗಾ ಮತ್ತು ಬ್ರಹ್ಮಪುತ್ರ ಜಾಯ್ನ್ ಆಗಿ ಆಮೇಲೆ ಮೇಘ್ನಾ ಆಗ್ತೈತಿ. ಮೇಘ್ನಾ ಅಂತ ಕರೆಸ್ಕೋತೀನಿ. ಓಕೆ, ಮೇಘ್ನಾ. ದಿಸ್ ಮೈಟಿ ರಿವರ್ ವಿತ್ ವಾಟರ್ಸ್ ಫ್ರಮ್ ದಿ ಗಂಗಾ ಆ್ಯಂಡ್ ಬ್ರಹ್ಮಪುತ್ರ ಫ್ಲೋಸ್ ಇನ್ ಟು ದಿ ಬೇ ಆಫ್ ಬೆಂಗಾಲ್. ಆಲ್ಮೋಸ್ಟ್ ಸ್ವಲ್ಪ ಡ್ರೈನ್ ಆಗುತ್ತೆ ಅಂದರೆ ಇದು ಒಂದು ಬಂಗಾಳ ಕೊಲ್ಲಿಯಲ್ಲಿ ಡ್ರೈನ್ ಆಗುತ್ತೆ. ದಿ ಡೆಲ್ಟಾ ಫಾರ್ಮ್ಡ್ ಬೈ ದೀಸ್ ರಿವರ್ಸ್ ಈಸ್ ನೋನ್ ಆಸ್ ದಿ ಸುಂದರ್ಬನ್ ಡೆಲ್ಟಾ. ಯಾವ ಒಂದು ನದಿ ಮುಖಜ ಭೂಮಿ ಕ್ರಿಯೇಟ್ ಮಾಡ್ತೈತಿ. ಯಾವ ಒಂದು ನದಿ ಒಂದು ಹೇಳಿದ್ರೆ ನಿಮಗೆ ನೀರಿನ ಒಂದು ನದಿಯ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ಆಕ್ಸ್ಬೋ ಲೇಕು, ಮಿಯಾಂಡರಿಂಗು ಒಂದು ನದಿ ಮುಖಜ ಭೂಮಿ ಕ್ರಿಯೇಟ್ ಮಾಡ್ತಾವೆ. ಓಕೆ, ಈ ಒಂದು ನದಿಯ ಇವು ವಿಶಿಷ್ಟ ಒಂದು ಲಕ್ಷಣಗಳು ಇವೆಲ್ಲ ಭೂ ಮೇಲ್ಮೈ ಪ್ರದೇಶಗಳು ಅಂತ ಕರಿತೀವಿ ನಾವು. ಓಕೆ, ಈ ಥರ ಸುಂದರ್ಬನ್ ಡೆಲ್ಟಾ ಕ್ರಿಯೇಟ್ ಮಾಡ್ತಿದ್ವಿ. ಅದು ಒಂದು ಜಗತ್ತಿನ ಅತ್ಯಂತ ಒಂದು ದೊಡ್ಡ ಡೆಲ್ಟಾ ಅಥವಾ ಒಂದು ನದಿಯ ಮುಖಜ ಭೂಮಿ ಅಂತ ಕರಿತೀವಿ.
ದಿ ಸುಂದರ್ಬನ್ ಡೆಲ್ಟಾ ಇಸ್ ಡಿರೈವ್ಡ್ ಇಟ್ಸ್ ನೇಮ್ ಸುಂದರಿ ಟ್ರೀ. ಈ ಒಂದು ಸುಂದರ್ಬನ್ ಡೆಲ್ಟಾಗೆ ಒಂದು ಕಾರಣ ಏನಪ್ಪ ಅಂದರೆ ಹೆಸರಿಡಲಿಕ್ಕೆ ಅಲ್ಲಿ ಸುಂದರಿ ಗಿಡಗಳಿದ್ವು. ಸುಂದರಿ ಎಂಬ ಒಂದು ಜಾತಿಯ ಒಂದು ಗಿಡಗಳು ಇರೋದ್ರಿಂದ ಅಲ್ಲಿ ನಾವು ಸುಂದರ್ಬನ್ ಡೆಲ್ಟಾ ಅಂತ ಕರಿತೀವಿ ಅಥವಾ ಸುಂದರ್ಬನ್ ಅಂತ ಕರಿತೀವಿ. ವಿತ್ ಗ್ರೋಸ್ ಮಾರ್ಷ್ಲ್ಯಾಂಡ್ಸ್ ಅಥವಾ ಅಂತ ಏನು ಕರಿತೀವಿ ಅಂದರೆ ನಾವು ಇಲ್ಲಿ ಒಂದು ಮಾರ್ಷಿ ಲ್ಯಾಂಡ್ ಅಥವಾ ಒಂದು ಫುಲ್ ಒಂದು ಏನಪ್ಪ ಅಂದರೆ ತಗ್ಗು ಅಥವಾ ಫುಲ್ ಕೊಳಚೆ ಇರುವಂಥ ನೀರು ಏನು ಕರಿತೀವಿ ಅಂದರೆ ಮಾರ್ಷಿ ಲ್ಯಾಂಡ್ ಅಂತ ಕರಿತೀವಿ. ಮಾರ್ಷಿ ಲ್ಯಾಂಡ್. ಓಕೆ. ಇಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಗ್ರೋವಿಂಗ್ ಡೆಲ್ಟಾ. ಇಟ್ ಈಸ್ ಆಲ್ಸೋ ಹೋಮ್ ಫಾರ್ ರಾಯಲ್ ಬೆಂಗಾಲ್ ಟೈಗರ್. ಇಲ್ಲಿ ಏನು ಕಾಣ್ಬೋದು ನಾವು ರಾಯಲ್ ಬೆಂಗಾಲ್ ಟೈಗರ್ನ ನಾವು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವು ನೋಡ್ಬೋದು. ಓಕೆ. ಇಂಟ್ರೆಸ್ಟಿಂಗ್ ಆಗಿ ಕೊಡಿದ್ರೆ ನೋಡಿ, ಡೂ ಯು ನೋ ಅಂತ ನಮಾಮಿ ಗಂಗೆ ಪ್ರೋಗ್ರಾಮ್ ಈಸ್ ಆನ್ ಇಂಟಿಗ್ರೇಟೆಡ್ ಕನ್ಸರ್ವೇಷನ್ ಮಿಷನ್ ಅಪ್ರೂವ್ಡ್ ಆಸ್ ಅ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಬೈ ದ ಯೂನಿಯನ್ ಗೌರ್ಮೆಂಟ್ ಇನ್ ಜೂನ್ 2014. ಆಲ್ಮೋಸ್ಟ್ ಏನಪ್ಪ ಅಂದರೆ ರಿವರ್ ಏನಾಗ್ತವೆ ಅಂದರೆ ಆಲ್ಮೋಸ್ಟ್ ಪೊಲ್ಯೂಷನ್ ಆಗತ್ತವೆ. ಯಾಕಂದರೆ ಪೊಲ್ಯೂಷನ್ ರಿವರ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಅಥವಾ ಕೆಮಿಕಲ್ಸ್ ಆಗಿರ್ಬೋದು, ಅನ್ಟ್ರೀಟೆಡ್ ಕೆಮಿಕಲ್ಸ್ ಆಗಿರ್ಬೋದು. ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡಲಾರ್ದೆ ಇಂಡಸ್ಟ್ರಿ ಏನು ಮಾಡ್ತಿದ್ದಾರೆ, ಇಲ್ಲಿ ಒಂದು ಕೆಮಿಕಲ್ಸ್ ಏನು ಮಾಡ್ತಿದ್ದಾರೆ, ಟ್ರೀಟ್ ಮಾಡಲಾರ್ದೆ ಏನು ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಒಂದು ನದಿಗೆ ಬಿಟ್ಬಿಡತ್ತಾರೆ. ಸೊ ಆ ನದಿಗೆ ಬಿಟ್ಬಿಟ್ಟಿದ್ರೆ ಏನಪ್ಪ ಅಂದರೆ ಕೆಮಿಕಲ್ಸು ಒಂದು ಈ ಫುಲ್ ಕಾನ್ಸಿಕ್ವೆನ್ಸಸ್ ಆಗ್ತದೆ. ಮೀನ್ಸ್ ಒಂದು ಲಾರ್ಜರ್ ಕಾನ್ಸಿಕ್ವೆನ್ಸಸ್, ಒಂದು ಪರಿಣಾಮ ಭಾಳ ಬೀಳ್ತದೆ. ನಮಗೆ ಗೊತ್ತಿಲ್ಲಾರ್ದಂಗೆ ನಮಗೆ ಕಾನ್ಸಿಕ್ವೆನ್ಸಸ್ ಭಾಳ ಪರಿಣಾಮ ಬೀಳ್ತದೆ. ಯಾವ ಥರ ನದಿ ಒಂದು ಅಲ್ಲಿರೋ ಒಂದು ಜಲಚರಗಳು, ಮೀನು, ಸಣ್ಣ ಒಂದು ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ಆ ಒಂದು ನದಿ ಕುಡಿದ್ರಿಂದ ಏನಂತಂದರೆ ಫುಲ್ಲು ಅಲ್ಲಿ ಇಫೆಕ್ಟು ಭಾಳ ತುಂಬಾ ಆಗ್ತೈತಿ. ಬಟ್ ನಮ್ಗೆ ಗೊತ್ತಿರೋಂಗಿಲ್ಲ. ಆ ನದಿ ನಾವು ಕುಡಿದ್ರಿಂದ ಏನಪ್ಪ ನಮಗೊಂದು ರೋಗ ಬರ್ತೈತಿ. ಸೊ ಈ ಥರ ಒಂದು ಇಂಡಸ್ಟ್ರಿ ಒಂದು ಪೊಲ್ಯೂಷನ್ ಆಗೋದ್ರಿಂದ ಏನು ಮಾಡ್ತಿದ್ದಾರೆ, ನಾವು ಈ ಒಂದು ರಿವರ್ನ ನಾವು ಕ್ಲೀನಾಗಿ ಇಟ್ಕೋಬೇಕಂತ ಏನು ಮಾಡತ್ತೀವಿ, ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಲೈಕ್ ನಮಾಮಿ ಗಂಗೆ, ಕ್ಲೀನ್ ಗಂಗಾ ರಿವರ್. ಓಕೆ. ಈ ಥರ ನಾವು ಏನು ಮಾಡತ್ತಿದ್ವಿ, ಈ ಥರ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ತಿದ್ವಿ. ಸೊ ಏನು ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಈ ಒಂದು ಪ್ರೋಗ್ರಾಮು ಎಫೆಕ್ಟಿವ್ ಅಬೇಟ್ಮೆಂಟ್ ಆಫ್ ಪೊಲ್ಯೂಷನ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಪೊಲ್ಯೂಷನ್ ಒಂದು ಲೆವೆಲ್ನ ಕಡಿಮೆ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ ಕನ್ಸರ್ವೇಷನ್ ಮತ್ತು ರಿಜುವೆನೇಷನ್ ಅಥವಾ ಒಂದು ಸಂಸ್ಕರಣೆ ಮಾಡಿ ಮತ್ತು ಒಳ್ಳೆ ಪುನರುಜ್ಜೀವನ ನೀಡಬೇಕು ಅದಕ್ಕೆ. ಓಕೆ. ರಿವರ್ಗೆ ಗಂಗಾ, ಯಮುನಾ, ಬ್ರಹ್ಮಪುತ್ರ ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಕಲುಷಿತಗೊಂಡ್ಬಿಟ್ಟಾವೆ, ಫುಲ್ ಕಲುಷಿತ ಆಗ್ಯಾವೆ. ಓಕೆ. ನೀವು ನೋಡಿರಬೇಕು ಮೂಸಿ ರಿವರ್ ಇದೆ ನೋಡಿ, ಮೂಸಿ ರಿವರು ಆಲ್ಮೋಸ್ಟು ಇದು ನಾವು ಈಗ ಮೂಸಿ ರಿವರ್ ನಾವು ಇದು ಗುರುತಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಗಟರಾಗಿ ಫಾರ್ಮ್ ಆಗಿಬಿಟ್ಟೈತೆ. ಗಟರಾಗಿ ಫಾರ್ಮ್ ಆಗಿದೆ ಮೂಸಿ ರಿವರ್ ಆವಾಗ ಒಂದು ಇದ್ದಿದ್ದು ಈಗ ನಮಗೆ ಸಿಗೋದಿಲ್ಲ. ಮೂಸಿ ರಿವರ್ ನಮ್ಗೆ ಹುಡುಕ್ಬೇಕು ನಾವು ಇಲ್ಲಿದೆ ಅಂತಂದು. ಓಕೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಬ್ರಹ್ಮಪುತ್ರ ಬೇಸಿನ್ ಅಥವಾ ಒಂದು ಬ್ರಹ್ಮಪುತ್ರ ರಿವರ್ ಸಿಸ್ಟಮ್ ಏನು ನೋಡೋಣ ತೊಗೊಂಡ್ಬರೋಣ ಅಂತ. ಬ್ರಹ್ಮಪುತ್ರ ಇದು ಎಲ್ಲಿ ಹುಟ್ಟುತ್ತದಪ್ಪ ಅಂದರೆ ನಿಯರ್ ಮಾನಸ ಸರೋವರ ಲೇಕ್. ಇದು ಕೂಡ ಒಂದು ಅಲ್ಲೇ ಹುಟ್ಟುತ್ತೈತಿ. ಇದು ದ ಸೋರ್ಸ್ ಆಫ್ ದಿ ಇಂಡಸ್ ಆ್ಯಂಡ್ ಸತ್ಲೂಜ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಂಡಸ್ ಮತ್ತು ಸತ್ಲೂಜ್ ಎಲ್ಲಿ ಹುಡ್ತಾವಲ್ಲ ಅಲ್ಲೇ ಇದು ಕೂಡ ಹುಡ್ತೈತಿ. ಇಟ್ ಈಸ್ ಸ್ಲೈಟ್ಲಿ ಲಾಂಗರ್ ದೆನ್ ದ ಇಂಡಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಸ್ವಲ್ಪ ಇಂಡಸ್ಕಿನ ಒಂದು ಸಿಂಧು ನದಿಗಿನ ಒಂದು ಸ್ವಲ್ಪ ಲೆಂತ್ ವೈಸ್ ಜಾಸ್ತಿ ಐತಿ. ಓಕೆ. ಇಟ್ ಫ್ಲೋಸ್ ಈಸ್ಟ್ವರ್ಡ್ಸ್ ಪ್ಯಾರಲಲ್ ಟು ದಿ ಹಿಮಾಲಯ. ಆಲ್ಮೋಸ್ಟ್ ನೋಡಿ ಇದು ಪ್ಯಾರಲಲ್ ಆಗಿ. ಓಕೆ. ಇಲ್ಲಿ ಮಾನಸ ಸರೋವರ ಇದೆ. ಮಾನಸ ಸರೋವರ ಇಲ್ಲಿಂದ ಬಂದು ಆಲ್ಮೋಸ್ಟ್ ಇಲ್ಲಿ ಪ್ಯಾರಲ್ ಇದೆಯಲ್ಲ ಹಿಮಾಲಯನ್ ರೇಂಜಸ್, ಹೌದಾ, ಹಿಮಾಲಯ ಇಲ್ಲಿ ಪ್ಯಾರಲಲ್ ಆಗಿ ಹರಿತೈತಿ. ಯಾವ ಥರ ಒಂದು ಯಮುನಾ ಗಂಗಾ ನದಿಗೆ ಪ್ಯಾರಲಲ್ ಆಗಿ ಹರಿತಲ್ಲ, ಸೊ ಈ ಥರ ಇದು ಬ್ರಹ್ಮಪುತ್ರ ಹಿಮಾಲಯ ಒಂದು ಪ್ಯಾರಲಲ್ ಆಗಿ ಹರಿತೈತಿ. ಓಕೆ. ಹರ್ಕೊಂತ ಎಲ್ಲಿ ಬರ್ತದೆ ಅಂದರೆ ಅರುಣಾಚಲ್ ಪ್ರದೇಶ ಅಥವಾ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಎಂಟ್ರಿ ಆಗಿ ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಸಿಯಾಂಗ್ ಅಂತ ಕರಿತೀವಿ ನಾವು, ಸಿಯಾಂಗ್ ನದಿ. ಓಕೆ. ಅರುಣಾಚಲ್ ಪ್ರದೇಶದಲ್ಲಿ ಇದು ಸಿಯಾಂಗ್ ನದಿ ಕರಿತೀವಿ. ಸಿಯಾಂಗ್ ನದಿಗೆ ದಿಬಾಂಗ್ ಮತ್ತು ಲೋಹಿತ್ ನದಿಗಳು ಏನಾಗ್ತವೆ ಅಂದರೆ ಅಲ್ಲಿ ಕೂಡ್ತಾವು, ಇವು ಒಂದು ಉಪನದಿಗಳು. ಆವಾಗ ಒಂದು ಬ್ರಹ್ಮಪುತ್ರ ಯಾವಾಗ ಕರಿತೀವಿ ಅಂದರೆ ನಾವು ಯಾವಾಗ ಒಂದು ಎಂಟ್ರಿ ಆಗುತ್ತೆ, ಅಸ್ಸಾಂಗೆ ಎಂಟ್ರಿ ಆಗುತ್ತಲ್ಲ, ಅಸ್ಸಾಂಗೆ ಎಂಟ್ರಿ ಆದಾಗ ನಾವು ಕರಿತೀವಿ ಅಂದರೆ ಇದನ್ನು ಈ ಒಂದು ನದಿ ನಾವು ಬ್ರಹ್ಮಪುತ್ರ ರಿವರ್ ಅಂತ ಕರಿತೀವಿ. ಓಕೆ. ಟಿಬೆಟಲ್ಲಿ ಇದನ್ನು ಕರಿತೀವಿ ಅಂದರೆ ನಾವು ಝ್ಯಾಂಗ್ಬೋ ಅಂತ ಕರಿತೀವಿ. ಸ್ಯಾಂಗ್ಪೋ ಅಥವಾ ಯಾರ್ಲ್ಯಾಂಗ್ ಝ್ಯಾಂಗ್ಬೋ ಇವೇನಪ್ಪ ಅಂದರೆ ಇವು ಟಿಬೆಟಲ್ಲಿ ಚೀನಾದಲ್ಲಿ ಒಂದು ಕರೆಯುವ ಒಂದು ನದಿಗಳು ಇವೆಲ್ಲ ಹೆಸರು ಇರುತ್ತೆ. ಓಕೆ. ನಾವು ಇಂಡಿಯಾದಲ್ಲಿ ನಾವು ಕರಿತೀವಿ ಅಂದರೆ ಬ್ರಹ್ಮಪುತ್ರ ಅಂತ ಕರಿತೀವಿ. ಓಕೆ. ಇದರಲ್ಲಿ ಅಸ್ಸಾಂ ಎಂಟ್ರಿ ಆದಾಗ ಇಟ್ ಫ್ಲೋಸ್ ಈಸ್ಟ್ವರ್ಡ್ಸ್ ಪ್ಯಾರಲ್ ಟು ದಿ ಹಿಮಾಲಯ ಆನ್ ರೀಚಿಂಗ್ ಟು ದಿ ನಮ್ಚಾ ಬರ್ವಾ. ನಿಮ್ಗೆ ಹೇಳಿದಲ್ಲ ನಮ್ಚಾ ಬರ್ವಾ ಎಲ್ಲಿ ಅಂದರೆ ನಮ್ಚಾ ಬರ್ವಾ ಇಲ್ಲಿ ಈಸ್ಟ್ವರ್ಡ್ ನಮ್ಚಾ ಬರ್ವಾ ಅಂತ ಮೌಂಟೇನ್ ಇದೆ. ಅಲ್ಲಿ ಏನಾಗ್ತಂದರೆ ಇದು ಯೂಟರ್ನ್ ತೊಗೋತೈತಿ. ಯೂಟರ್ನ್ ತೊಗೊಂಡು ಇಲ್ಲಿ ಹಿಂಗೆ ಹರಿತೈತಿ, ಅರುಣಾಚಲ ಪ್ರದೇಶದಲ್ಲಿ ಹರಿತೈತಿ. ಓಕೆ. ಹಿಯರ್ ಇಟ್ ಈಸ್ ಕಾಲ್ಡ್ ದಿಹಾಂಗ್. ಇಟ್ ಈಸ್ ಜಾಯಿಂಟ್ ದಿ ದಿಬಾಂಗ್ ಆ್ಯಂಡ್ ಲೋಹಿತ್ ಆ್ಯಂಡ್ ಮೇ ಅದರ್ ಟ್ರಿಬ್ಯೂಟರೀಸ್ ಟು ಫಾರ್ಮ್ ದಿ ಬ್ರಹ್ಮಪುತ್ರ ಅಸ್ಸಾಂ. ಆಲ್ಮೋಸ್ಟ್ ನಿಮಗೆ ಲೋಹಿತ್ ಮತ್ತು ಇಲ್ಲಿ ದಿಬಾಂಗ್ ಜಾಯಿನ್ ಆಗಿ ಅಸ್ಸಾಂನಲ್ಲಿ ಇದು ಹರ್ಕೊಂಡು ಬರ್ತೈತೆ. ಓಕೆ. ನೋಡಿ ಟ್ರಿಬ್ಯೂಟರಿ ಯಾವ ನೋಡಿ, ಇಲ್ಲಿ ಸುಬಾನ್ಸಿರಿ ಇದೆ, ಧನ್ಸಿರಿ, ದೀಕ್ಷಾ, ದಿಸಾಂಗ್, ದಿಹಾಂಗ್, ಕೋಪಿಲಿ ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಇವು ತೀಸ್ತಾ ರಿವರು. ಇವೇನಪ್ಪ ಅಂದರೆ ಬ್ರಹ್ಮಪುತ್ರ ನದಿಗಳ ಟ್ರಿಬ್ಯೂಟರೀಸು ಅಥವಾ ಉಪನದಿಗಳು ಅಂತ ಕರಿತೀವಿ ನಾವು. ಆಮೇಲೆ ಇದು
ಜಾಯ್ನ್ ಆಗುತ್ತೆ, ಇದು ಬಾಂಗ್ಲಾದೇಶ ಜಾಯ್ನ್ ಆಗುತ್ತೆ. ಬಾಂಗ್ಲಾದೇಶಕ್ಕೆ ಯಾವಾಗ ಬರ್ತದೆ ಅಂದರೆ ಇದನ್ನು ಬಾಂಗ್ಲಾದೇಶಕ್ಕೆ ಬಂದಿದ್ದ ನದಿಗೆ ಏನು ಕರಿತೀವಿ ನಾವು ಜಮುನಾ ಅಂತ ಕರಿತೀವಿ. ಬ್ರಹ್ಮಪುತ್ರ ನಾವು ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರಿತೀವಿ, ಜಮುನಾ. ಓಕೆ, ಆಮೇಲೆ ಜಮುನಾ ಆಗಿ ಇದು ಅರಬ್ಬಿ ಸಮುದ್ರಕ್ಕೆ ಸೇರ್ತೈತೆ. ಓಕೆ, ಅರಬ್ಬಿ ಸಮುದ್ರ ಅಲ್ಲ, ಬಂಗಾಳ ಕೊಲ್ಲಿಗೆ ಸೇರ್ತೈತೆ. ಓಕೆ, ಇನ್ ಟಿಬೆಟ್ ದ ರಿವರ್ ಕ್ಯಾರೀಸ್ ಅ ಸ್ಮಾಲರ್ ವಾಲ್ಯೂಮ್ ಆಫ್ ವಾಟರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಟಿಬೆಟಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಏನಪ್ಪ ಅಂದರೆ ಅಪ್ಪರ್ ಕೋರ್ಸಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ರಿವರ್ ನ್ಯಾರೋವಾಗಿ ಹರಿತೈತೆ, ಮತ್ತು ಏನಪ್ಪ ಅಂದರೆ ಮರಳು ಮತ್ತು ಸ್ಯಾಂಡನ್ನು ಏನು ಮಾಡೋಂಗಿಲ್ಲ, ಅಥವಾ ಒಂದು ಮಣ್ಣನ್ನು ಹೊತ್ಕೊಂಡು ಬರೋಷ್ಟು ಕೆಪಾಸಿಟಿ ಇರೋಂಗಿಲ್ಲ. ಓಕೆ, ಆ್ಯಂಡ್ ಕ್ಯಾರಿ ಸ್ಮಾಲರ್ ವಾಲ್ಯೂಮ್ ಆಫ್ ವಾಟರ್ ಲೆಸ್ ಸಿಲ್ಟ್. ಇಟ್ ಈಸ್ ಕೋಲ್ಡ್ ಆ್ಯಂಡ್ ವೆರಿ ಡ್ರೈ ಏರಿಯಾ. ಇನ್ ಇಂಡಿಯಾ ಇಟ್ ಪಾಸಸ್ ಥ್ರೂ ಅ ರೀಜನ್ ಆಫ್ ಹೈ ರೈನ್ಫಾಲ್. ಯಾವಾಗ ಒಂದು ಬ್ರಹ್ಮಪುತ್ರ ಆವಾಗ ಒಂದು ಅಸ್ಸಾಮಲ್ಲಿ ಬರ್ತದಲ್ಲ, ಅಸ್ಸಾಮಲ್ಲಿ ಬಂದಾಗ ಏನಪ್ಪ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಮಳೆ. ಓಕೆ, ಮಳೆ ಬರುತ್ತಲ್ಲ, ಮಳೆಗಾಲದಲ್ಲಿ ಏನಪ್ಪ ಅಂದರೆ ಮೈದುಂಬಿ ಹರಿತೈತಿ. ಮೈದುಂಬಿ ಹರಿದಾಗ ಏನಪ್ಪ ಅಂದರೆ ಅಲ್ಲಿ ನಿಮ್ಗೆ ಗೊತ್ತಿರವಾಗಿ ಒಂದು ಫ್ಲಡ್ ಪ್ಲೇನ್ ಕೆಡುತ್ತದೆ, ಪ್ಲೇನ್ ಏರಿಯಾ ಬಂದುಬಿಡ್ತೈತಿ. ಪ್ಲೇನ್ ಏರಿಯಾ ಬಂದಾಗ ಏನಾಗ್ತದೆ ಫುಲ್ಲು ನದಿಗೊಂದು ಇಂಡಿಪೆಂಡೆಂಟ್ ಸಿಗುತ್ತೆ. ಅವಾಗ ನಂಗೆ ಎಲ್ಲಿ ಬೇಕಲ್ಲಿ ನಾನು ಸ್ವಚ್ಛಂದವಾಗಿ ನಾನು ಹಾರಾಡ್ತೀನಿ, ನಂಗೆ ಹೆಂಗೆ ಬೇಕು ನಂಗೆ ದಿಕ್ಕು ಬಿಟ್ಟು ನಾನು ಹರಿತೀನಿ. ನಂದು ದಿಕ್ಕು ಇದೆಲ್ಲ, ನನ್ನೊಂದು ಫ್ಲೋ ಪ್ಯಾಟ್ರನ್ ಇದೆಯಲ್ಲ, ನಾನು ಆ ಫ್ಲೋ ಪ್ಯಾಟ್ರನ್ ಚೇಂಜ್ ಮಾಡ್ತೀನಿ. ಆ ಫ್ಲೋ ಪ್ಯಾಟ್ರನ್ ಚೇಂಜ್ ಮಾಡಿ ನಂಗೆ ಹೆಂಗೆ ಇಷ್ಟ ಆಗುತ್ತೆ ನಾನು ಹಂಗೆ ಹರಿತೀನಿ ಅಂತಂದ್ರೆ ಡಿಸೈಡ್ ಆಗಿಬಿಡ್ತೈತಿ. ಡಿಸೈಡ್ ಆಗಿ ಆಮೇಲೆ ಏನಾಗ್ತದೆ ಇಲ್ಲಿ ನಾವು ಫ್ಲಡ್ ಪ್ಲೇನ್ ಕ್ರಿಯೇಟ್ ಆಗ್ತದೆ, ಅಥವಾ ಒಂದು ಪ್ರವಾಹ ಪೀಡಿತ ಪ್ರದೇಶ ಅಂತ ಕ್ರಿಯೇಟ್ ಆಗ್ತದೆ. ಓಕೆ, in India it passes through a region of high rainfall. Here the river carries a large volume of water and considerable amount of silt. ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ನದಿ ಫುಲ್ ಸ್ಟ್ರೆಚ್ ಆಗಿ ಹರಿತೈತೆ. ಓಕೆ, ಸ್ಟ್ರೆಚ್ ಆಗಿ ಹರಿದು ಮತ್ತು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಡೆಪಾಸಿಟ್ ಕ್ರಿಯೇಟ್ ಮಾಡ್ತೈತೆ. ಮೀನ್ಸ್ ಲಾರ್ಜೆಸ್ಟ್ ಅಮೌಂಟ್ ಆಫ್ ಮಣ್ಣು, ಸ್ಯಾಂಡ್, ಓಕೆ, ಸಿಲ್ಟ್ ಇದೇ ಮಾಡಿ ಹೂಳು ಎಲ್ಲ ತೊಗೊಂಬಂದು ಡೆಪಾಸಿಟ್ ಮಾಡ್ತೈತೆ. ಓಕೆ, ಡೆಪಾಸಿಟ್ ಮಾಡ್ತೈತೆ. ಬ್ರಹ್ಮಪುತ್ರ ಹ್ಯಾಸ್ ಅ ಬ್ರೇಡೆಡ್ ಚಾನಲ್ ಇನ್ ಇಟ್ಸ್ ಎಂಟೈರ್ ಲೆಂತ್ ಇನ್ ಅಸ್ಸಾಂ ಆ್ಯಂಡ್ ಫಾರ್ಮ್ಸ್ ರಿವರ್ ಆ್ಯಂಡ್ ಐಲ್ಯಾಂಡ್. ನೋಡಿ, ಆಲ್ಮೋಸ್ಟ್ ಬ್ರಹ್ಮಪುತ್ರ ಏನಪ್ಪ ಅಂದರೆ ಶಾರ್ಟ್ ರಿವರ್ ಇದೆ, ಶಾರ್ಟ್ ಏರಿಯಾ ಇದೆ. ಲೈಕು ಉತ್ತರ ಪ್ರದೇಶ, ಬಿಹಾರ್ ಮತ್ತು ಈ ಥರ ಒಂದು ದೊಡ್ಡದಾಗಿತ್ತು ಪ್ರದೇಶ. ಇಲ್ಲಿ ಏನಪ್ಪ ಅಂದರೆ ಫುಲ್ ದೊಡ್ಡದಾಗಿತ್ತು ಗಂಗಾ ನದಿಗೆ. ಬಟ್ ಅಸ್ಸಾಂ, ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಅಸ್ಸಾಂ ಫುಲ್ ಲ್ಯಾಂಡ್ ಕಡಿಮೆ ಇರೋದ್ರಿಂದ ಏನಪ್ಪ ಅಂದರೆ ಇಲ್ಲಿ ಪ್ರವಾಹ ಪೀಡಿತ ಪ್ರದೇಶ ನಾವು ಭಾಳ ನೋಡ್ತೀವಿ, ಇಲ್ಲಿ ಕಾನ್ಸಿಕ್ವೆನ್ಸಸ್ ಭಾಳ ನೋಡ್ತೀವಿ. ಓಕೆ, ಇಲ್ಲಿ ಆಲ್ಮೋಸ್ಟ್ ಏನಪ್ಪ ನ್ಯಾರೋ ಇರೋದ್ರಿಂದ ಏನಪ್ಪ ಅಂದರೆ ಒಂದು ಫುಲ್ ಏನಪ್ಪ ಅಂದರೆ ಒಂದು ಇದು ಬ್ರಹ್ಮಪುತ್ರ ಏನಪ್ಪ ಅಂದರೆ ಫುಲ್ಲು ಹೆಣೆಯಲ್ಪಟ್ಟಿದಾಗುತ್ತೆ. ಮೀನ್ಸು ಅಲ್ಲಿ ಆಲ್ಮೋಸ್ಟ್ ಒಂದು ರೀಜನಲ್ಲಿ ಏನಪ್ಪ ಅಂದರೆ ಫುಲ್ ತುಂಬಿಟ್ಟಿರ್ತದೆ ಆ ಒಂದು ಏರಿಯಾನ. ಓಕೆ, ಮತ್ತು ಆ ಒಂದು ಏನಪ್ಪ ಅಂದರೆ ಮೇನ್ ಒಂದು ಇಲ್ಲೊಂದು ನೀವು ಏನು ನೋಡ್ಬೋದು ಅಂದರೆ ರಿವರೈನ್ ಐಲ್ಯಾಂಡ್ ನೋಡ್ಬೋದು. ರಿವರೈನ್ ಐಲ್ಯಾಂಡ್ ಅಥವಾ ಒಂದು ನದಿ ದ್ವೀಪ ನೋಡ್ಬೋದು. ಯಾಕೆ ನದಿ ದ್ವೀಪ ನೋಡ್ಬೋದು ಅಂದರೆ ಇದು ಹೂಳು ಮತ್ತು ಮರಳು ಮತ್ತು ಏನಂತ ಒಂದು ಕ್ರಿಯೇಟ್ ಮಾಡುತ್ತಲ್ಲ, ಡೆಪಾಸಿಟ್ ಮಾಡುತ್ತಲ್ಲ, ಆ ಡೆಪಾಸಿಟ್ ಮಾಡಿ ಏನಾಗ್ತದೆ ಒಂದು ಅಲ್ಲಿ ಒಂದು ಪ್ರದೇಶ ಕ್ರಿಯೇಟ್ ಆಗ್ತದೆ. ಅಲ್ಲಿ ಕೂಡ ಒಂದು ಆಲ್ಮೋಸ್ಟ್ ಲ್ಯಾಂಡ್ ಕ್ರಿಯೇಟ್ ಆಗ್ತದೆ. ಆ ಲ್ಯಾಂಡ್ನ ಏನು ಮಾಡ್ತೀವಿ ಅಂದ್ರೆ ನದಿ ದ್ವೀಪ ಅಂತ ಕರಿತೀವಿ. ಒಂದು ಏನಪ್ಪ ಅಂದರೆ ರಿವರೈನ್ ಐಲ್ಯಾಂಡ್ ಅಂತ ಕರಿತೀವಿ. ರಿವರೈನ್ ಐಲ್ಯಾಂಡಿಗೆ ಯಾವುದು ಮಾಜುಲಿ ಇದೆಲ್ಲ, ಮಾಜುಲಿ ಇದು ಕೂಡ ಒಂದು ರಿವರೈನ್ ಐಲ್ಯಾಂಡ್. ಒನ್ ಆಫ್ ದಿ ಬಿಗ್ಗೆಸ್ಟ್ ರಿವರೈನ್ ಐಲ್ಯಾಂಡ್ ಅಂದರೆ ಮಾಜುಲಿ ಐಲ್ಯಾಂಡ್. ಓಕೆ, ಎಲ್ಲಿದೆ ಅಂದರೆ ಬ್ರಹ್ಮಪುತ್ರ ನದಿಗೆ ಇದು ಅಡ್ಡಲಾಗಿದೆ, ಅಸ್ಸಾಮಲ್ಲಿ. ಓಕೆ, ಎವ್ರಿ ಇಯರ್ ಡ್ಯೂರಿಂಗ್ ದ ರೈನಿ ಸೀಸನ್ ದ ರಿವರ್ ಓವರ್ಫ್ಲೋಸ್ ಇಟ್ಸ್ ಬ್ಯಾಂಕ್ಸ್. ಆಲ್ಮೋಸ್ಟ್ ಹೇಳಿದಾಗಲೇ ಮಳೆಗಾಲದಲ್ಲಿ ಏನಪ್ಪ ಅಂದರೆ ರಿವರ್ ಇಂಡಿಪೆಂಡೆಂಟಾಗಿ ಹರಿದು ಅದು ಆಲ್ಮೋಸ್ಟ್ ತನ್ನ ಬ್ಯಾಂಕ್ ಅದೆಲ್ಲ ನದಿ ದಂಡೆ ಕ್ರಾಸ್ ಮಾಡಿಬಿಡ್ತೈತಿ, causing the widespread devastation due to floods in Assam and Bangladesh. Unlike the other North Indian rivers, the Brahmaputra marked by huge deposits of silt on its bed, causing the river bed rise. The river also shifts its channel frequently. ಗೊತ್ತಿರುವಾಗೆ ಆಲ್ಮೋಸ್ಟ್ ರಿವರ್ ತನ್ನ ಒಂದು ಫ್ಲೋ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡು ಬರ್ತೈತಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೆಚ್ಚಿನ ವಿಡಿಯೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಈ ಒಂದು ವಿಡಿಯೋ ಆದರೆ, ಮತ್ತು ಆಲ್ಮೋಸ್ಟ್ ನಿಮಗೆ ಎಷ್ಟು ಪಾಸಿಬಲ್ ಆಗುತ್ತಲ್ಲ ಅಷ್ಟು ಪಾಸಿಬಲ್ ನಿಮಗೆ ಏನು ಮಾಡ್ತಾರೆ ಶೇರ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.